ಇದೊಂದು ನಡೆದ ಘಟನೆ ಇದೆ. ಪ್ರಕಾಶಕರದ್ದು ಬಗ್ಗೆ ಹೇಗೆ ಅಂತ ಒಂದು ಘಟನೆ ಹೇಳಿ ಮಾತು ಶುರು ಮಾಡ್ತೀನಿ. ತುಂಬ ಚಿಕ್ಕದು. 40 ವರ್ಷದ ಹಿಂದೆ ಒಬ್ಬರು ಸಚಿವರು ಒಂದು ಜಿಲ್ಲೆಯಲ್ಲಿ ನಾಳೆ ಪ್ರೆಸ್ ಮೀಟ್ ಇದೆ ಅಂಥೇಳಿ ತಮ್ಮ ಪ್ರೆಸ್ನವ್ರನ್ನ ಕರಿ ಅಂತ ಹೇಳ್ತಾರೆ. ತಮ್ಮ ಸಹಾಯಕರಿಗೆ ಹೇಳಿ, ಪ್ರೆಸ್ನವ್ರನ್ನ ಕರಿ ಅಂದ ತಕ್ಷಣವೇ ಆಯಿತು ಅಂತಾರೆ. ಮರುದಿವ್ಸ ಎಲ್ಲ ಪ್ರೆಸ್ ಮೀಟ್ ಶುರು ಮಾಡ್ತಾರೆ. ಅವರು ಒಂದು 15 ನಿಮಿಷ ಮಾತಾಡಿದ ಮೇಲೆ ಸ್ವಲ್ಪ ಡೌಟ್ ಬರುತ್ತೆ. ನೀವು ಯಾವ ಪ್ರೆಸ್ಸು ಅಂತ ಒಬ್ರನ್ನ ಕೇಳ್ತಾರೆ. ಸರ್, ಸಂಗಮೇಶ್ವರ ಪ್ರಿಂಟಿಂಗ್ ಪ್ರೆಸ್ಸು ಅಂತಾರೆ. ಇನ್ನೊಬ್ರನ್ನ ಕೇಳ್ತಾರೆ, ಬಸವೇಶ್ವರ ಪ್ರಿಂಟಿಂಗ್ ಪ್ರೆಸ್ಸು ಅಂತಾರೆ. ಇನ್ನೊಬ್ಬರು ಅಂತಾರೆ, ಹುಚ್ಚೇಶ್ವರ ಪ್ರಿಂಟಿಂಗ್ ಪ್ರೆಸ್ ಅಂತಾರೆ. ನೀವು ಯಾವ ಪ್ರೆಸ್ನವರು ಅಂತಾರೆ, ಪ್ರಿಂಟಿಂಗ್ ಪ್ರೆಸ್ ಮಾಲೀಕರು ಅಂತಾರೆ. ಅವು ಸಹಾಯಕರನ್ನ ಕರೀತಾರೆ. ನಾ ಕರೆದಿದ್ದು ಪ್ರೆಸ್ನವ್ರನ್ನಂದ್ರೆ ಪ್ರಿಂಟಿಂಗ್ ಪ್ರೆಸ್ನವ್ರಲ್ಲ, ಮೀಡಿಯಾದವ್ರನ್ನೋ ಅಂತ. ಈಗ ಯಾರು ಹಂಗೆ ಹೇಳಲ್ಲ. ಈಗ ಪ್ರೆಸ್ನವ್ರು ಅಂದರೆ ಎಲೆಕ್ಟ್ರಾನಿಕ್ಸು ಮತ್ತು ಪ್ರಿಂಟ್ ಮೀಡಿಯಾ ಅಂತಲೇ ಹೇಳ್ತಾರೆ. ಒಂದು ಕಾಲದಲ್ಲಿ ಇಷ್ಟು ವ್ಯತ್ಯಾಸ ಇದ್ದಂಥ ಜಗತ್ತಲ್ಲಿ ನಾವಿದ್ವಿ. ಈಗ ಏನೋ ಒಂದಿಷ್ಟು ನಿಮ್ಮನ್ನೆಲ್ಲರನ್ನ ಹಿಡಿದಿಡೋದಿದೆಯಲ್ಲ, ಎಲ್ಲರೂ ಓಡಾಡೋ ಮಧ್ಯ ಈಗ ನೇರ ವಿಷಯಕ್ಕೆ ಶುರು ಮಾಡಿಬಿಡ್ತೀನಿ. ಭಾಳ ಹಿರಿಯರು ಇಲ್ಲಿಬ್ಬರು ಮೈಸೂರಿನವರು. ಪುಸ್ತಕ ಪ್ರಕಾಶನ ಮೂಲಕ ಶ್ರೀರಾಮ್ ಸರು ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದವರು, ಲೋಕಪ್ಪ ಅವರು ಚಿತ್ರದುರ್ಗದವರು. ಇಲ್ಲಿ ಬಂದು ಸಂವಹನ ಪ್ರಕಾಶನ ಪೂರ್ಣಾವಧಿಯ ಮುದ್ರಕರು ಮತ್ತು ಪ್ರಕಾಶಕರು. ಶ್ರೀನಿವಾಸ್ ಅವರು ವೀರಪುತ್ರ ಶ್ರೀನಿವಾಸ್ ಅವರು ಈಗ 3 ವರ್ಷಗಳ ಹಿಂದೆ ಆಯ್ತು, ಅವರಿಬ್ಬರು ಮಾತಾಡ್ಕೊಳ್ತಾರೆ. ಮೊದಲು ನೀವು ಇವ್ರನ್ನ ಮಾತಾಡಿಸಿ ಅಂತ. ಶ್ರೀರಾಮ್ ಸರ್, ನಿಮ್ಮಿಂದನೇ ಶುರು ಮಾಡೋಣ. ನೀವು ಅತಿ ಹೆಚ್ಚು ಪೂರ್ಣಚಂದ್ರ ತೇಜಸ್ವಿಯವರ ಪುಸ್ತಕಗಳನ್ನೇ ತಂದವರು. ಅಲ್ಲಿಂದ ಮಾತು ಶುರು ಮಾಡೋಣವಾ? ಚೂರು ಹತ್ತಿರಕ್ಕೆ ಇಟ್ಕೊಳ್ಳಿ ಸರ್. ನಾವೆಲ್ಲ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಅನೇಕ ಪುಸ್ತಕಗಳು ಸಿದ್ಧವಾಗಿದ್ವು. ಆದರೆ ಸಾಂಪ್ರದಾಯಿಕವಾದ ಯಾವ ಪ್ರಕಾಶಕರು ಅವರನ್ನು ಪ್ರಕಟಿಸೋದಕ್ಕೆ ಮುಂದಕ್ಕೆ ಬರದೇ ಇದ್ದಾಗ ನಾವೇ ಒಂದು ಪ್ರಕಾಶನ ಸ್ಟಾರ್ಟ್ ಮಾಡೋಣ, ನಾವು ಮಾಡಿ ಮಾತಾಡೋಣ, ಪ್ರಕಾಶನ ಮಾಡೋಕ್ಕೆ ತಯಾರಾದ್ವಿ. ಆಗ ನಮಗೆ ಹೊಸದಾಗಿ TTP ಬರ್ತಾ ಇದ್ದಂಥ ಕಾಲ. ನಾವು ಒಂದು ಪ್ರಿಂಟಿಂಗ್ ಪ್ರೆಸ್ಸೇ ಹಾಕಬೇಕು ಅಂತೇಳಿ ಪ್ರೆಸ್ಸುಗಳನ್ನು ಎಲ್ಲ ವ್ಯಾಪಾರ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ನಮ್ಮ ಮಿತ್ರರಾದಂಥ ಪ್ರದೀಪ ಕೆಂಜಿಗೆ ಅನ್ನೋರು ಅಮೇರಿಕಾದಿಂದ ಒಂದು DTP ಮಿಷಿನ್ ತೊಗೊಂಬಂದರು. ಅವರು ಇದರಲ್ಲಿ ಪುಸ್ತಕ ಮಾಡ್ಬೋದಂತೆ, ಇದನ್ನು ನೋಡಿ ಅಂತ ಹೇಳಿದರು. ನಮಗೆ ಅದರ ಹಿಂದೆ ಗೊತ್ತಿರಲಿಲ್ಲ, ಮುಂದೆ ಗೊತ್ತಿರಲಿಲ್ಲ. ಮೊಳೆ ಜೋಡಿಸಿ ಮಾತ್ರ ಗೊತ್ತಿತ್ತು. ಒಂದು ಫಾರಮ್ಗೆ 16 ಪೇಜು ಅನ್ನೋದು ಮಾತ್ರ ಗೊತ್ತಿತ್ತು. ಇತ್ಯಾದಿಗಳೆಲ್ಲ ಕಷ್ಟವಾಗಿತ್ತು ಅವ್ರಿಗೆ. ಆದರೆ ನಾವು ಒಂದು ಧೈರ್ಯ ಮಾಡಿ ಪುಸ್ತಕ ಪ್ರಕಟಿಸಲೇಬೇಕು ಅಂತ ಹೇಳಿ ಮುನ್ನುಗ್ಗಿದ್ವಿ. ಮುನ್ನುಗ್ಗಿ ನಮಗೆ ಯಾವ ಮಾರ್ಗಗಳು ಗೊತ್ತಿರಲಿಲ್ಲ. ಪುಸ್ತಕಗಳನ್ನ ಪ್ರಕಟಿಸೋದು ಹೇಗೆ, ಯಾರನ್ನು ಕಾಣಬೇಕು, ಯಾರಿಗೆ ಮಾರಬೇಕು ಇತ್ಯಾದಿಗಳು ಏನೂ ಗೊತ್ತಿರಲಿಲ್ಲ ನಮಗೆ. ಆಗ ನಮ್ಮ ಮೇಲುಕೋಟೆಯ ಸಂತೋಷ್, ನಾವು ಒಂದು ಪ್ರೆಸ್ಸು ಇಟ್ಟಿದ್ದೀವಿ, ಅದರಲ್ಲೇ ಒಂದು ಪ್ರಿಂಟ್ ಮಾಡಿಕೊಡ್ತೀವಿ ನಿಮ್ಮ ಪುಸ್ತಕನ ಅಂತ ಹೇಳಿದರು. ಆಗ ನಾವು ನಮ್ಮ ಮೊದಲನೇ ಪುಸ್ತಕ ಪರಿಸರದ ಕತೆ ಅನ್ನುವ ತೇಜಸ್ವಿಯವ್ರದ್ದು ಒಂದು ಸಣ್ಣ ಇನ್ಸಿಡೆಂಟ್ಗಳ ಇದು ಕಥೆ. ಆಮೇಲೆ ಸಂತೋಷ್ ಮತ್ತು ಸುರೇಂದ್ರ ಕೌಲಗಿ ಅವರು ಆ ಪುಸ್ತಕನ ಪ್ರಿಂಟ್ ಮಾಡಿಕೊಟ್ರು. ಅದಕ್ಕೆ ಶ್ರೀನಿವಾಸ್ ಅಂತ ಒಬ್ಬರು ಮುಖಪುಟ ಮಾಡಿಕೊಟ್ರು. ಆಮೇಲೆ ಅದನ್ನು ಬಂದ್ವಿ, ಅದನ್ನು
ಮಾರಾಟ ಮಾಡೋದು ಹೇಗೆ ಅನ್ನೋದು ಗೊತ್ತಿರಲಿಲ್ಲ. ಆಗ ತೇಜಸ್ವಿ ಒಂದು ಮನವಿನ ತಯಾರಿಸಿದರು. ನಿಮ್ಮ ಮಕ್ಕಳನ್ನು ಕತ್ತಲಲ್ಲಿ ಇಡಬೇಡಿ ಅಂತ ಹೇಳಿ ಒಂದು ಮನವಿ ಮಾಡಿದ್ವಿ. ಅದರಲ್ಲಿ ಸರ್ ಅದನ್ನ ಇನ್ನೊಮ್ಮೆ ಹೇಳಿ. ನಿಮ್ಮ ಮಕ್ಕಳನ್ನು ಕತ್ತಲಲ್ಲಿ ಇಡಬೇಡಿ. ಹಾ, ಅದು ನಿಮ್ಗೆ ಯಾಕೆ ಇನ್ನೊಮ್ಮೆ ಹೇಳಿದೆ ಅಂದ್ರೆ ರಿಪೀಟ್ ಆಗಲಿ ಅಂತ. ಕತ್ತಲಲ್ಲಿ ಇಡಬೇಡಿ, ನಿಮ್ಮ ಮಕ್ಕಳನ್ನು ಕತ್ತಲಲ್ಲಿ ಇಡಬೇಡಿ. ಆಮೇಲೆ ಅದನ್ನು ನಾವು ಏನು ರೀ ಮಾಡೋದು, ಈಗ ಏನೋ ಮನವಿ ಏನೋ ಮಾಡಿದ್ವಿ, ಇದನ್ನು 4 ಬಣ್ಣಗಳಲ್ಲಿ ಪ್ರಿಂಟು ಮಾಡಿಸಿದ್ವಿ, ಇನ್ನು ಯಾರಿಗೆ ಕಳಿಸೋದು, ಏನು ಮಾಡೋದು ಅಂತ ಹೇಳ್ತಾಯಿದ್ರು. ಆ ಸಮಯಕ್ಕೆ ಸರಿಯಾಗಿ ನಾನು ಮೇಷ್ಟ್ರಾಗಿದ್ದರಿಂದ ಒಂದು ಉಪಕಾರ ಆಯಿತು. ಆಗ ಟೀಚರ್ಸ್ ಕಾನ್ಸ್ಟಿಟ್ಯೂಯೆನ್ಸಿಯ ಎಲೆಕ್ಷನ್ ಶುರುವಾಯಿತು. ಆ ಟೀಚರ್ಸ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತಂದರೆ ಆವಾಗ ಬಹಳ, ಆಗ 50 ಪೈಸೆ ಇತ್ತು ಅಂಚೆ ವೆಚ್ಚ. ಸುಮಾರು ಒಂದು 20,000. ಒಂದು ಪುಸ್ತಕ ಕಳಿಸ್ಲಿಕ್ಕೆ 50 ಪೈಸೆ ಇತ್ತು ಸರ್. ಅಲ್ಲ, ಒಂದು ಮನವಿ ಕಳಿಸೋದಕ್ಕೆ 50 ಪೈಸೆ 50 ಪೈಸೆ. ಅದೇ. ಆಗ ಏನು ಮಾಡಿದ್ವಿ ನಾವು, ಆ ಟೀಚರ್ಸ್ ಕಾಲೇಜ್ ಕಾನ್ಸ್ಟಿಟ್ಯೂಯೆನ್ಸಿಯ ಎಲ್ಲ ಮೇಸ್ಟ್ರುಗಳಿಗೂ ಆ ಮನವಿಯನ್ನು ಪೋಸ್ಟ್ ಮಾಡಿದ್ವಿ. ನಿಮ್ಮ ಮಕ್ಕಳನ್ನು ಕತ್ತಲಲ್ಲಿಲ್ಲಬೇಡಿ, ನಮ್ಮಲ್ಲಿ ಯಾವೇನೋ ಪುಸ್ತಕಗಳು ದೊರೀತವೆ, ಫ್ಲೈಯಿಂಗ್ ಸಾಸರು ಇತ್ಯಾದಿ ಪರಿಸರದ ಕತೆ ಎಲ್ಲ ಬರೆದು ಕಳಿಸಿದ್ವಿ. ಆಮೇಲೆ ಏನಾಯಿತು ಅಂತಂದರೆ, ಆ 26,000 ಜನದಲ್ಲಿ ಸುಮಾರು 600 ಜನ, ನಾನು ಲೆಕ್ಕ ಹಾಕಿ ಹೇಳಿದ್ದೆ ತೇಜಸ್ವಿಗೆ, 1% 2% ಆದ್ರೂ ನಮಗೆ ಧೈರ್ಯ ತುಂಬೋ ಅಷ್ಟು ಜನ ಸಿಗ್ತಾರೆ ಅಂತ ಹೇಳಿದ್ದೆ. ಒಂದು 400 ಜನ, ಒಂದು 500 ಜನ, ಅದಕ್ಕೆ ನಿಮಗೆ ಪುಸ್ತಕಗಳನ್ನು ನೀವು ಪ್ರಿಂಟ್ ಮಾಡಿದ ತಕ್ಷಣ ನಾವು ತಗೊಳೋದಕ್ಕೆ ಸಿದ್ಧ ಅಂತ ಒಂದು ಮನವಿ ಬರೆದ್ರು, ನಮಗೆ ಉತ್ತರ ಬರೆದ್ರು. ಆ ಎಲ್ಲವನ್ನು ನಾವು ಲಿಸ್ಟ್ ಮಾಡ್ಕೊಂಡು ಬಂದ್ವಿ. ಆಮೇಲೆ ನಮ್ಮ ಪುಸ್ತಕಗಳನ್ನೆಲ್ಲ ಅಲ್ಲಿ ಆಗ ತುಂಬ ಕಡಿಮೆ ಇತ್ತು ಅಂಚೆ ವೆಚ್ಚ. ಈಗ ಒಂದು ಜ್ಞಾನ ಅಂಚೆ ಅಂತ ಬಂದಿದೆ. ಇದಕ್ಕೆ ಮೊದಲು ಒಂದು ಪ್ರಿಂಟೆಡ್ ಪೋಸ್ಟ್ ಅಂತ ಇತ್ತು. ಆ ಪ್ರಿಂಟೆಡ್ ಪೋಸ್ಟೇ ಚಿದಂಬರಂ ಕಾಲದಲ್ಲಿ 100 ಗ್ರಾಮಿಗೆ 50 ಪೈಸೆ ಇತ್ತು. ಆ ಚಿದಂಬರಂ ಕಾಲದಲ್ಲಿ, ಆದ್ದರಿಂದ ನಾವು ಆ ಪುಸ್ತಕಗಳನ್ನೆಲ್ಲ ಸಲೀಸಾಗಿ ಕಳಿಸೋದಕ್ಕೆ ಸಾಧ್ಯವಾಗ್ತಾಯಿತ್ತು. ಸರ್ ಸರ್ ಇದು ಚೆನ್ನಾಗಿ ಹೇಳಿದ್ರಿ. ಈಗ ತೇಜಸ್ವಿಯವರ ಅತಿ ಹೆಚ್ಚು ಎಲ್ಲ ಪುಸ್ತಕವನ್ನು ಪ್ರಕಟಿಸಿದ್ರು ತಾವು. ಅದರಲ್ಲಿ ಅತಿ ಹೆಚ್ಚು ಮುದ್ರಣಗೊಂಡ ಅತಿ ಹೆಚ್ಚು ಮುದ್ರಣಗೊಂಡ ಕೃತಿ ಯಾವುದು? ಕರ್ವಾಲೋ. ಎಷ್ಟು ಮುದ್ರಣ ಆಗಿದೆ ಸರ್? 82 ಆಗಿ 83ನೇದು ಆಗ್ತಾ ಇದೆ. ಕರ್ವಾಲೋ 82 ಮುದ್ರಣ ಕಂಡು 83ನೇ ಮುದ್ರಣ ಆಗ್ತಾ ಇದೆ. ಈಗ ಆಗ್ತಾ ಇದೆ. ವಾ, ಅದು ಇದು ಸರ್ ಏನು ಗೊತ್ತಾ, 2:45ಗೆ ಮುಗಿಸ್ಬೇಕು, ಆಮೇಲೆ ಇನ್ನಿಬ್ಬರನ್ನ ಮಾತಾಡಿಸ್ಬೇಕು. ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಈ ಇಡೀ ಪುಸ್ತಕ ಪ್ರಕಾಶನದ ಮರೆಯಲಾರದ ಘಟನೆ ಯಾವ್ದಾರು ಇದ್ರೆ ಹೇಳಿ. ಅದು ಯಾವ್ದಾರಾಗಿರ್ಬೋದು. ಮರೆಯಲಾರದ ಘಟನೆ ಅಂತಂದರೆ ಕರ್ವಾಲೋ ಪ್ರಿಂಟ್ ಆಗಿದ್ದೇನೆ. ಅದಕ್ಕೆ ತುಷಾರಕ್ಕೆ ಮೊದಲು ಕಳಿಸ್ತಾರೆ ತೇಜಸ್ವಿ. ಆಗ ಈಶ್ವರಯ್ಯ ಅನ್ನೋರು ಸಂಪಾದಕರು. ಅದು ಒಂದು ಕಮಿಟಿಗೆ ಕೊಡ್ತಾರೆ. ಆ ಕಮಿಟಿಯವರು ನೋಡಿ, ಏನು ಸರ್ ಇದು ಅಷ್ಟು ಇಡ್ಸಂಗೆ ಕಾಣೆ, ಕಥಾನಾಯಕನೂ ಇಲ್ಲ, ಕಥಾ ನಾಯಕಿಯೂ ಇಲ್ಲ, ಯಾವ ಪ್ರೇಮವೂ ಇಲ್ಲ ಇದರಲ್ಲಿ, ಎಂಥದ್ದು ಅಂತ ಅದು ರಿಜೆಕ್ಟ್ ಮಾಡ್ತಾರೆ. ಆಮೇಲೆ ಈಶ್ವರಯ್ಯನವರು ಅದನ್ನು ತರಿಸ್ಕೊಂಡು ಓದಿ, ಇಲ್ಲ ಇದೇನೋ ಹೊಸ ಥರ ಇದ್ದಂಗೆ ಕಾಣುತ್ತೆ, ಇದನ್ನು ನೀವು ಪ್ರಕಟಿಸೋಣ, ನೋಡೋಣ ಒಂದು ಕೆಲವು ವಾರಗಳು ಅಂತ ಹೇಳಿ ಧೈರ್ಯ ಮಾಡಿ ಈಶ್ವರಯ್ಯನವರಿಂದ ಅದು ಬೆಳಕಿಗೆ ಬಂತು. ಅದು ಮೊದಲನೇ ತಿಂಗಳು ಬಂದ ಮೇಲೆ ಒಂದು ರೀತಿಯ ಹೊಸ ರೀತಿ ಇತ್ತು.
ಅಲ್ಲಿ ಕಥಾನಾಯಕನೂ ಇರಲಿಲ್ಲ, ಕಥಾನಾಯಕಿಯೂ ಇರಲಿಲ್ಲ. ಎಲ್ಲ ವಿಷಯಗಳನ್ನು ಒಂದು ತಿಳಿಯಾದ ಹಾಸ್ಯದ ಮೂಲಕ ಹೇಳುವ ಒಂದು ರೀತಿ ಇತ್ತು. ಆ ತುಷಾರ ಆ ತಿಂಗಳಿಂದ 7,000 ಜಾಸ್ತಿ ಆಗತ್ತೆ. ವಾ, 7,000 ಪ್ರತಿಗಳು 7,000 ಪ್ರತಿ ಜಾಸ್ತಿ ಆಗುತ್ತೆ. ಆಮೇಲೆ ಅದಕ್ಕೆ ಅವ್ರಿಗೆ ಧೈರ್ಯ ಬರುತ್ತೆ. ಅದನ್ನು 75ರ ಮಾರ್ಚಿಂದ 76ರ ಮಾರ್ಚ್ವರೆಗೂ 12 ತಿಂಗಳು ಅದು ಬರುತ್ತೆ. 12 ತಿಂಗಳಲ್ಲಿ ಅದು 15,000 ಪ್ರಸಾರ ಜಾಸ್ತಿ ಆಗಿರುತ್ತೆ. ಅದಕ್ಕೆ ಪ್ರತಿ ತಿಂಗಳು 15,000 ಪ್ರಸಾರ ಜಾಸ್ತಿ ಆಗಿರುತ್ತೆ. ಆಮೇಲೆ ಅದು ಇದು ಆಯಿತು. ಮುಗಿದಾದ್ಮೇಲೆ ಪ್ರೆಸ್ನವ್ರದ್ದು ಯಾವಾಗಲೂ ಸಂಬಂಧ ಕಷ್ಟ. ಅವರು ಏನು ಮಾಡ್ತಾರೆ, ಇನ್ನೇನಾನ ಬರ್ಕೊಡಿ, ನಮ್ಮದು 15,000 ಹೆಚ್ಚಿಗೆ ಆಗಿದೆ, ಅದು ಪ್ರಸಾರ ಬೀಳದಂಗೆ ನೋಡ್ಕೋಬೇಕು ನಾವು ಅಂತ ಹೇಳ್ತಾರೆ. ಚೆನ್ನಾಗಿದೆ. ಹಾಂ ಸರ್ ಅಂತ ಹೇಳ್ತಾರೆ. ಆದರೆ ಅವ್ರು ಹೇಳ್ದಂಗೆ ನಾವು ಬರೆಯೋಕ್ಕಾಗೋದಿಲ್ಲ ಲೇಖಕರಿಗೆ, ಹಾಗಾಗಿ ಅವ್ರು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದರೆ ಈ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಿಂದ ಬಂದ್ರಲ್ಲ, ಅವರೇ ನಮ್ಮನ್ನು ಕಾಪಾಡಿದ್ದು. ಪ್ರತಿ ಬುಕ್ ಬಂದಾಗಲೂ ಸುಮಾರು 400 ಪುಸ್ತಕಗಳನ್ನು ಅವರು ತಗೊಂಡ್ಬಿಡ್ತಾಯಿದ್ರು. ಆದ್ದರಿಂದ ನಾವು ಹಾಕಿದ್ದು ದುಡ್ಡು ವಾಪಸ್ ಬರ್ತಾಯಿತ್ತು, ನಮಗೆ ಧೈರ್ಯ ಬರ್ತಾಯಿತ್ತು ಅಷ್ಟೇ. ಸರ್ ಚೆನ್ನಾಗಿ ಹೇಳಿದ್ರಿ. ಈಗ ಲೋಕಪ್ಪ ಅವ್ರನ್ನ ಆಮೇಲೆ ಮಾತಾಡ್ಸೋಣ ಅಥವಾ ಈಗಲೇ ಮಾತಾಡ್ತೀರ ನೀವು? ಆಯ್ತು, ಮಾತಾಡಿ ಸರ್. ಸಂವಹನ ಪ್ರಕಾಶನ ಶುರುವಾಗಿ ಎಷ್ಟು ವರ್ಷ ಆಯಿತು? 40 ವರ್ಷ ಆಯಿತು ಸರ್. 40 ವರ್ಷ. ನಿಮಗೆ ಎಷ್ಟು ವಯಸ್ಸಿಗೆ? 77 ವರ್ಷ. 77. 40 ವರ್ಷ ಆಯಿತು. 50 ವರ್ಷದಿಂದ ನಾನು ಓದಿದ್ದು ಗ್ರಂಥಾಲಯ ವಿಜ್ಞಾನದಲ್ಲಿ, ಮತ್ತು ಕೆಲಸನೂ 1 ವರ್ಷ ಲೈಬ್ರರಿನಾಗಿದ್ದೆ. ಕಾರಣಾಂತರ 1 ವರ್ಷ ಕೆಲಸ ಬಿಟ್ಟು ಬಂದೆ. ಅದು ವೃತ್ತಿನೇ ಪ್ರವೃತ್ತಿ ಎರಡೂ ಸೇರಿಸಿ ಒಂದು ನಾನು ಪ್ರಕಾಶನಕ್ಕೆ ಬರಬೇಕಾಗಿತ್ತು. ನಾವು ನಮ್ಮ ಅಣ್ಣ ಒಬ್ಬರು ಚಂದ್ರಪ್ಪ ಅಂತೇಳಿ ಮೈಸೂರಲ್ಲಿ ಪ್ರೊಫೆಸರ್ ಆಗಿದ್ದು ಕನ್ನಡ. ಹಾಗಾಗಿ ನಾವು ಪ್ರಿಂಟಿಂಗ್ ಪ್ರೆಸ್ಸು ಜೊತೆಗೆ ಪ್ರಕಾಶನ ಒಂದು ಒಟ್ಟಿಗೆ ಮಾಡಿದ್ವಿ. ಆಗ ತುಂಬ ನಿಮಗೆಲ್ಲ ಗೊತ್ತಿರಬೇಕು, ಮೊಳೆ ಜೋಡಿಸೋದು ಈಗ ಇವ್ರಿಗೆ ಚೆನ್ನಾಗಿ ಗೊತ್ತು. ಒಂದು ದಿನಕ್ಕೆ 8 ಪೇಜು ಅಥವಾ 16 ಪೇಜು ಜಾಸ್ತಿ ಪ್ರಿಂಟ್ ಆಗೋದು. ಅದು ಕೆಲವು ಟೈಮಲ್ಲಿ ಮೊಳೆಗಳು ಇದ್ದು ಗೊತ್ತು, ಚೆಸ್ ಅಂತ ಇರ್ತದೆ, ಅದಕ್ಕೆ ಕೆಳಗೆ ಬಿದ್ದುಬಿಡೋದು. ಅಂಥದ್ದಲ್ಲಿ ಅಂಥವೆಲ್ಲ ಮತ್ತೆ ಪ್ರೂಫ್ ಹೊಸಿ ಮಾಡ್ಕೊಂಡು ಶುರು ಮಾಡಿದ್ವಿ. ಸ್ಟಾರ್ಟಿಂಗಲ್ಲಿ ನಾವು ಪ್ರಕಟಣೆ ಶುರು ಮಾಡಿದ್ವಿ. ಸ್ಟಾರ್ಟಿಂಗಲ್ಲಿ 76ರಲ್ಲಿ 2-3 ಪುಸ್ತಕ ರಿಲೀಸ್ ಮಾಡಿದ್ವಿ. ತಕ್ಷಣವೇ ಪ್ರತಿ ವರ್ಷವೂ 5-10 ಪುಸ್ತಕ ಶುರು ಮಾಡ್ಕೊಂಡು ಇವತ್ತು 1,000 ಪುಸ್ತಕ ಪಬ್ಲಿಷ್ ಮಾಡಿದ್ವಿ. ಇದಕ್ಕೆ ಅನೇಕ ಕಾರಣ ನಮ್ಮ ಸ್ನೇಹಿತರು ನಮಗೆ, ಏಕೆಂದರೆ ನಮಗೆ ನಮ್ಮ ಅಣ್ಣ ಪ್ರಯುಕ್ತ ಅನೇಕ ಲೇಖಕರ ನಮ್ಮ ಲೇಖಕರು ನಮಗೆ ಪರಿಚಯ ಇತ್ತು. ಹಾಗಾಗಿ ಪುಸ್ತಕ ಬೆಳೆಯಲು ಸಾಧ್ಯವಾಯಿತು. ಒಂದು ಸಣ್ಣ ಈಗ 1,500 ಪುಸ್ತಕ ಆಗಿದೆ. ಅನೇಕ ಪುಸ್ತಕಗಳು ನಾವು ಈಗ ಎಷ್ಟು 1,500 ಮೇಲೆ ಪುಸ್ತಕ ಆಗಿದೆ. ಅದರಿಂದ ನಮಗೆ ತುಂಬ ಸಂತೋಷ ಆಗಿದೆ. ನಮಗೆ ಅದರಿಂದ ಏನು ತೊಂದರೆ ಆಗಿಲ್ಲ, ಲಾಭನೂ ಆಗಿದೆ. ಆದರೆ ನಿಮಗೊಂದು ಆಶ್ಚರ್ಯ ಆಗಿರ್ಬೋದು, ಬಂಡವಾಳ ಇಲ್ಲದೆ ನಾವು ಪ್ರಿಂಟಿಂಗ್ ಪ್ರೆಸ್ಸು ಮತ್ತು ಪ್ರಕಾಶನ ಮಾಡಿದ್ವಿ. ಸ್ಟಾರ್ಟಿಂಗಲ್ಲಿ ನಿಮಗೆ ಗೊತ್ತಿರಬೇಕು, ಜನವರಿ ಕಣಿವೆ ಅಂತ ಗೊತ್ತು, ನಿಮಗೆ ದೊಡ್ಡ ಕವಿಗಳು. ಅವರು ಚಂಬೆಳಕು ಅಂತ 50ನೇ ವರ್ಷ, ಅವ್ರಿಗೆ 50 ವರ್ಷ. ಅವತ್ತು ಚಂಬೆಳಕಾಗಿ ಅವನ್ನ ಅಭಿನಂದನೆ ಅಂತ ಮಾಡಿದ್ವಿ. ಆಗ ಮಾಡುವಾಗ ಎಷ್ಟು ಕಷ್ಟ ಇತ್ತು ಅಂದರೆ 8 ಪೇಜು. ಅವಾಗ ನಮಗೆ ದುಡ್ಡನ್ನು ಇರಲಿಲ್ಲ. ದಿನಕ್ಕೆ ಒಂದು ರೀಮ್ ಪೇಪರ್ ತಗೊಂಡು ಪ್ರೆಸ್ ಒಂಚೂರು ದುಡ್ಡು ಬರೋದು, ಅದರಲ್ಲಿ ಉಪಯೋಗಿಸ್ಕೊಂಡು ಪಬ್ಲಿಷ್ ಶುರು ಮಾಡಿದ್ವಿ. ಸ್ವಲ್ಪ ಸ್ಪಷ್ಟಪಡಿಸೋನು. ಜನವೀರ್ ಕಣಿಯವರಿಗೆ 50 ವರ್ಷದಾಗ ಅವರ ಕುರಿತು ಅಭಿನಂದನ ಗ್ರಂಥ ಚಂಬೆಳಕು ತಂದ್ರಿ. ಹೌದು. ಹೇಳಿ. ನೆಕ್ಸ್ಟ್ ಅಂತ ಅನೇಕ ಸುಮಾರಾಗಿದೆ. ನಮ್ಮ ಸಾಹಿತ್ಯ ವಲಯದಲ್ಲಿ ತಮಗೆಲ್ಲ ಗೊತ್ತು, ಅನೇಕ ಹಿರಿಯರ ಲೇಖಕಗಳನ್ನು ಮಾಡಿದ್ದೇನೆ. ನಮ್ಮ ಶಿವರುದ್ರಪ್ಪ ಆಗಿರ್ಬೋದು, ಕಣಿವೀರ್ ಆಗಿರ್ಬೋದು, ಇಲ್ಲ ಕಲಬುರಗಿ, CPK, ಜವರೇಗೌಡರು, ನಮ್ಮ ನಾಗಣ್ಣ ಇಲ್ಲಿದ್ದಾರೆ, ನಮ್ಮ ಪದ್ಮಶೇಖರ್ದು ಅನೇಕ ಪುಸ್ತಕಗಳು ಮಾಡಿದ್ದೀನಿ. ಅದರಲ್ಲಿ ಟೈಮ್ ಒಂದು 2-3 ಸಾಹಸ ಅಂತ ಹೇಳಿದ್ರೆ, ಸಾಹಸಮಯ ಪ್ರಕಾಶ ಅಂತ 2-3 ಸಾಹಸ 2-3 ಹೇಳ್ಬಿಡ್ತೀನಿ. ಮೊದಲನೇದಾಗಿ ಲಕ್ಷ್ಮೀನಾರಾಯಣ ಅಂತ ಒಬ್ಬರು ಲೇಖಕರಿದ್ದಾರೆ. ಅವರು ಕುಂತಕ ಅಂತೇಳೊಂದು ಶಾಸ್ತ್ರಗ್ರಂಥ, ಅದನ್ನು ಅನುವಾದ ಮಾಡಿದವರು. ಅದನ್ನು ಅನುವಾದ ಮಾಡಿದಾಗ ಅವರು ಅನುವಾದ ಮಾಡಿ ಪುಸ್ತಕನ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ವಿಶ್ವವಿದ್ಯಾಲಯ ಎರಡಕ್ಕೂ ಸಬ್ಮಿಟ್ ಮಾಡಿದಂತೆ. ಅವರು 1 ವರ್ಷ ಇಟ್ಕೊಂಡು ನಮ್ಮ ಕೈಲಾಗಂತ ವಾಪಸ್ ಕೊಟ್ಟಂತೆ. ನಮ್ಮ ಮೈಸೂರು ನಮ್ಮ ಕೃಷ್ಣಮೂರ್ತಿ ಅಂದರು ಮತ್ತು ಕರ್ಕೊಂಬಂದು ಅದನ್ನು ಮಾಡಿಸಿದರು. ಅದನ್ನು ನಾನು ಧೈರ್ಯದಿಂದ, ಅದು 600 ಪುಟದ ಪುಸ್ತಕ, ಧೈರ್ಯದಿಂದ ನಾನು ಮಾಡಿದೆ.
ಮಾಡಿದೆ. ಅದಕ್ಕೆ ನಿಮಗೆ ಅದಕ್ಕೆ ಸಾಹಿತ್ಯ ಅಕಾಡೆಮಿ ಮತ್ತು ಕೇಂದ್ರದ್ದು ಮತ್ತು ರಾಜ್ಯದ ಅಕಾಡೆಮಿ ಪ್ರಶಸ್ತಿ ಬಂತು ಅದಕ್ಕೆ. ಆಗ ತುಂಬ ಅವತ್ತು ಆ ಲೇಖಕರು ನನಗೊಂದು ಅಭಿನಂದನೆ ಗ್ರಂಥ ಬಂದಿದೆ ಲೋಕಪ್ರಿಯ ಅಂತೇಳಿ, ಅದರಲ್ಲಿ ಒಂದು ಲೇಖನ ಬರೆದಿದ್ದಾರೆ, ದೊಡ್ಡ ಲೇಖನ ಬರೆದಿದ್ದಾರೆ. ತುಂಬ ಧನ್ಯವಾದ ಹೇಳಿದ್ದಾರೆ. ಯಾರೋ ಮಾಡಿದಂಥ ಕೆಲಸ ಇವತ್ತು ಮಾಡಿದ್ದಾರೆ. ಅನೇಕ ಜನ ನಿಮಗೆ ಗೊತ್ತಿರ್ಬೋದು, ಒಂದು ಸಂಸ್ಥೆ ಮಾಡೋ ಕೆಲಸನ ಈ ಪ್ರಕಾಶ ಸಂಸ್ಥೆ ಸಂವಹನ ಮಾಡಿದೆ ಅಂತ ಅನೇಕ ಜನ ಹೇಳ್ತಾರೆ. ಇನ್ನೊಂದು ಇವು ಪ್ರಭು ಪ್ರಸಾದ್ ಅಂತ ಒಬ್ಬರು ಇನ್ನು ಮನೆ ಸತ್ತೂರು ಅವ್ರದ್ದೊಂದು ಚೆನ್ನುಡಿ ಚೆಲುವೆ ಅಂತೇಳಿ ಒಂದು ಪುಸ್ತಕ ಇತ್ತು. ಅದನ್ನು ಮೈಸೂರು ದೊಡ್ಡ ಪ್ರಕಾಶಕರು ಅವರು ಕರ್ನಾಟಕದಲ್ಲಿ ಅಂಥವ್ರು ಅವರು ಇಟ್ಕೊಂಡು ವಾಪಸ್ ಕಳಿಸಿದಂತೆ ಅದನ್ನು ನಾನು ಮಾಡಿದೆ. ಹಾಗಾಗಿ ಅವ್ರಿಗೂ ತುಂಬ ಕೃತಜ್ಞತೆ ತಿಳಿಸಿದ್ರು. ಇಂಥ ಅನೇಕ ಗ್ರಂಥಗಳನ್ನು ಮಾಡಿದ್ದೀನಿ ನಾನು. ಇವು ನಮ್ಮ ಮೈಸೂರಿನಲ್ಲಿ ನಮ್ಮ ನಾಗಣ್ಣ ಆಗಿದ್ದಾರೆ. ಎಮ್ ಎಸ್ ವೇದ ಅಂತ ನಿಮಗೆಲ್ಲ ಹೇಳೋದು ದೊಡ್ಡ ಲೇಖಕ ಅಂತ ತಪ್ಪಲ್ಲ, ಆದರೆ ಅವರು ಹೆಚ್ಚು ಪ್ರಚಾರಕ್ಕೆ ಬರಲ್ಲ. ಅನೇಕ ಪುಸ್ತಕಗಳಿಗೆ ಪ್ರಶಸ್ತಿ ಬರಬೇಕಾಯಿತು. ಅದು ಪ್ರಶಸ್ತಿಗಳು ತುಂಬ ನಮ್ಮ ಲೇಖಕ ಏನಿದೆ ಪ್ರಶಸ್ತಿಗಳು ಸುಲಭ ಬರಲ್ಲ. ಹಾಗಾಗಿ ನಾವು ಇನ್ನೂ ಒಂದು 3-4 ಪುಸ್ತಕ ಘರ್ಷಣೆ ಹೇಳ್ತೀನಿ. ಇವರು ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇದೆ, ತಮಗೆಲ್ಲ ಗೊತ್ತು. ಅವರ ಪುಸ್ತಕ ಒಂದು ಕಾಲಮಿದಲ್ಲಿ ಯಾವುದು ಚಿಕ್ಕವೇ ರಾಜೇಂದ್ರ, ಅದ್ರ ಬಗ್ಗೆ ಒಂದು ಪುಸ್ತಕ ಮಾಡಿದೆ. ಅದ್ರ ಬಗ್ಗೆ ವಿಮರ್ಶಾ ಲೇಖನ, ಅದನ್ನು ಸಹ ಯಾರು ಮಾಡಲ್ಲ. ಅದನ್ನು ಆ ಪುಸ್ತಕ ನಾ ಹಿಡ್ಕೊತೀನಿ ಬಿಡಿ ನಾನು ಚೂರು ಹತ್ರಕ್ಕೆ ಹಿಡ್ಕೊಳ್ಳಿ. ಸರಿ, ಅದು ದೊಡ್ಡ ಇದು ವಿಮರ್ಶಾ ಗ್ರಂಥ, ಅದನ್ನು ಮಾಡ್ತಾಯಿಲ್ಲ. ಈ 4 ಜನ ಜ್ಞಾನಪೀಠ ಪ್ರಶಸ್ತಿ ಬಂದು 4 ಜನ ಪುಸ್ತಕ ಮಾಡಿದ್ದೀನಿ. ಅವರು ಅನಂತಮೂರ್ತಿ ಅವ್ರದ್ದು ಮತ್ತು ನಮ್ಮ ಗೋಕಾಕ್ ಅವರು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು, ಅಷ್ಟು ಜನ ಮಾಡಿದ್ದೀನಿ. ಅಂತ ಆ ಪುಸ್ತಕಗಳು ಸಾಮಾನ್ಯ ಬೇರೆ ಯಾರು ಮಾಡೋಕ್ಕೆ ಹೋಗಲ್ಲ, ಅವೆಲ್ಲ ಖರ್ಚಾಗಲ್ಲ. ಇವತ್ತು ಕಾದಂಬರಿ ಕಥೆ ಬೇಕಾಷ್ಟು ಬರೆಯೋಕ್ಕೆ ರೈದ್ದಾರೆ, ಆದರೆ ಅಂಥ ಪುಸ್ತಕಗಳನ್ನ ಮಾಡಲ್ಲ. ಅಂಥ ಪುಸ್ತಕಗಳು ಮಾಡಿದಂಥ ಹೆಗ್ಗಳಿಕೆ ಇದೆ. ಅನೇಕ ಹಿರಿಯ ಲೇಖಕರು ಮಾಡಿದ್ದೀನಿ. ಆ ಜೊತೆಯಲ್ಲಿ ಹೊಸ ಲೇಖಕರು ಮಾಡಿದ್ದೀನಿ. ಸುಮಾರು ಜನ ಇವತ್ತು ಒಂದೊಂದು ಪುಸ್ತಕ ಬರೆದು ಇವತ್ತು 50 ಪುಸ್ತಕ ಬರೆದು ಇವತ್ತು ಮಾಡಿದ್ದಾರೆ, ದೊಡ್ಡ ಲೇಖಕರಾಗಿದ್ದಾರೆ. ಇಷ್ಟು ನನಗೆ ತುಂಬ ಸಂತೋಷನಾಗಿದೆ ಇವತ್ತಿಗೆ ಅಂತ ಹೇಳ್ಬೋದು. ಶ್ರೀನಿವಾಸ್, ಈಗ ನೀವು ಈಚೆಗೆ ಒಂದು 3 ವರ್ಷಗಳ ಹಿಂದೆ ಶುರು ಮಾಡಿದಿರಿ ಪ್ರಕಾಶನ. ನಿಮ್ಮ ಅನುಭವ ಮತ್ತು ಲಾಭ ಆಗಿದೆ ಅಂತ ನೀವು ಬರ್ಕೊಂಡಿದ್ರಿ ಕೂಡ ಫೇಸ್ಬುಕ್ಕಲ್ಲಿ, ಅದ್ರ ಬಗ್ಗೆ ಏನು ಹೇಳಿ. ಲಾಭ ಆಗಿದೆ ಸರ್, ಫೇಸ್ಬುಕ್ಕಲ್ಲಿ ಬರ್ಕೊಂಡಿದ್ದು ನಿಜನೇ, ಈಗೂ ಹೇಳ್ತೀನಿ ಅದನ್ನೇ. ಲಾಭ ಆಗಿದೆ ಸರ್. ಅಲ್ಲ, ನಾನು ಬರ್ಕೊಂಡಿದ್ದು ತಪ್ಪು ಅಂತ ಹೇಳಿಲ್ಲ, ಈಗ ಬರ್ಕೊಂಡಿದ್ದೀರಿ ಅಂದರೆ ಸಾಬೀತಾಗಿದೆ ಅಂತ. ಹಾಂ ಸರ್. ಅಲ್ಲ, ಪ್ರಶ್ನೆ ಏನು ಸರ್? ಪ್ರಶ್ನೆ ಅನುಭವ ಹೇಳ್ಬೇಕಾ? ಅಲ್ಲ, ಹೇಗೆ ನೀವು ಪ್ರಕಾಶನ ಶುರು ಮಾಡಿದಿರಿ ಅನ್ನೋದು. ಆಗ ಸರ್ ನನಗೊಂದು ಆಸೆ ಇತ್ತು ಸರ್, ಈ ಸಾಹಿತ್ಯಗಳು ಮನೆ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಬೇಕು ಅಂತ. ಸೊ ಯಾರಿಗೂ ಆಗ್ತಾ ಇರಲಿಲ್ಲ, ಅದಕ್ಕೆ ಸಾಹಿತ್ಯ ಲೋಕ ಶುರು ಮಾಡಿತ್ತು. ನಾನು ಉದ್ಯಮಿ ಸರ್, ಬೇರೆ ಉದ್ಯಮ ಇದೆನೆಂದು ನಾನು ಸಾಹಿತ್ಯ ಕ್ಷೇತ್ರಕ್ಕೆ ಈಗಷ್ಟೇ ಬಂದದ್ದು. ಪ್ರತಿ ಉದ್ಯಮದಲ್ಲೂ ಒಂದಷ್ಟು ಕಥೆಗಳಿದ್ದಾವೆ. ನೀವು ಹೋಟೆಲ್ ಉದ್ಯಮ ತಗೊಳ್ಳಿ, ಯಾರೋ ಒಬ್ಬ ಸಣ್ಣ ಪೆಟ್ಟಿಗೆ ಅಂಗಡಿ ಇಟ್ಕೊಂಡಿದ್ರಂತೆ, ಇವತ್ತು ಇಷ್ಟು ದೊಡ್ಡ ಹೋಟ್ಲು ಮಾಲೀಕರು. ಕೃಷಿ ತಗೊಳ್ಳಿ, ಅಲ್ಲಿ ಯಾವುದೋ ಒಂದು ಸಣ್ಣ ಕೃಷಿ ಶುರು ಮಾಡಿದ್ರಂತೆ, ಇವತ್ತು ಇಷ್ಟು ದೊಡ್ಡ ಕೃಷಿ ತೋಟದ ಮಾಲೀಕರು. ಪ್ರತಿ ಒಂದು ಕಾಲೇಜು ಸ್ಕೂಲಿಂದ ಇಟ್ಕೊಂಡು ಎಲ್ಲ ಕಡೆಗೂ ಈ ಥರದ ಕಥೆಗಳಿದ್ದಾವೆ. ಆದರೆ ಸಾಹಿತ್ಯ ಲೋಕದಲ್ಲಿ ಈ ಥರದ ಹಣಕಾಸಿನ ಕಥೆಗಳು ಇಲ್ಲವೇ ಇಲ್ಲ, ಝೀರೋ. ನಾವು ಪುಸ್ತಕದಿಂದ ಹಣ ಮಾಡಿದ್ದೀವಿ ಅಂತ ಇದುವರೆಗೂ ಒಂದೇ ಒಂದು ಕಥೆಯನ್ನು ನಾನು ಕೇಳಿಲ್ಲ ಸರ್. ಕೇಳಿಲ್ಲ. ಯಾಕೆ ಅಂತ ನನಗೆ ಪ್ರಶ್ನೆ ಹುಟ್ಟುತ್ತಾ ಇದ್ದಾಗ, ಇವರೆಲ್ಲ ಹಿರಿಯರು, ಅರ್ಧ ಶತಮಾನ ಕಂಡಿದ್ದಾರೆ, ಇವರು ಹೇಳಲಿಲ್ಲ ನಾವು ಹಣ ಮಾಡಿದ್ದೀವಿ ಅಂತ. ಇವರು ಹೇಳಿಲ್ಲ. ಈಗ ಹೇಳಿದ್ರಿ ಸರ್, ಮೊನ್ನೆಲ್ಲ ಹೇಳಿಲ್ಲ. ನನಗೆ ಸಂಸ್ಕೃತಿ, ಪುಸ್ತಕ ಅನ್ನುವಂಥದ್ದು ಒಂದು ಸಂಸ್ಕೃತಿ. ಅದಕ್ಕೆ ಹಣ ಅನ್ನುವಂಥದ್ದು ಜೀವಂತಿಕೆ. ಯಾವಾಗ ಅಲ್ಲಿ ಹಣಕಾಸಿನ ಒಂದು ಹರಿವು ಇರುತ್ತಲ್ವ, ಅದೊಂದು ಜೀವಂತಿಕೆ ಇರುತ್ತೆ ಅಂತ. ಎಲ್ಲ ಕ್ಷೇತ್ರಗಳ ಥರ ಇದು ಕೂಡ ಒಂದು ಪೋಷಕತ್ವದ ಅಡಿಯಲ್ಲೇ, ಆ ಕಾಲದಲ್ಲಿ ರಾಜ ಮಹಾರಾಜರ ಅಡಿಯಲ್ಲಿ ವಿದ್ವಾಂಸರು ಪಂಡಿತರು ಇರ್ತಿದ್ರಂತಲ್ಲ, ಈಗಲೂ ಕೂಡ ಸರ್ಕಾರ ಕೊಡುವಂತಹ ವಾರ್ಷಿಕ ಅನುದಾನದಲ್ಲೋ ಅಥವಾ ಗ್ರಂಥ ಸಹಾಯದಲ್ಲೋ ಪುಸ್ತಕ ಲೋಕ ಬದುಕ್ತಿದೆ ಅನ್ನೋಂಥದ್ದು. ಅದು ಯಾಕೆ ಆಗಬಾರ್ದು, ತನ್ನ ಸ್ವಂತ ಕಾಲ ಮೇಲೆ ಯಾಕೆ ನಿಲ್ಲಬಾರ್ದು ಅಂತ ಅಂದ್ಕೊಂಡಾಗ ವೀರಲೋಕ ಅಂತ ಶುರು ಮಾಡಿದ್ವಿ. ಇದು ಪ್ರಕಾಶನ ಸಂಸ್ಥೆ ಅನ್ನೋದಕ್ಕಿಂತ ಒಂದು ಮಾರುಕಟ್ಟೆ ವಿಸ್ತರಣೆಗೋಸ್ಕರ ಹುಟ್ಟುಕೊಂಡಂಥ ಒಂದು ಸಂಸ್ಥೆ. ಎಲ್ಲೆಲ್ಲಿ ನಮ್ಮ ಓದುಗರನ್ನು ಹುಡ್ಕೋಬೋದು ಅಂತ ಹೇಳಿ ಪ್ರಯತ್ನಗಳನ್ನು ಭಾಳ ವಿಶೇಷವಾಗಿ ಮಾಡಿದ್ವಿ. ಮೆಡಿಕಲ್ ಶಾಪಲ್ಲಿ ಪುಸ್ತಕಗಳನ್ನ ಇಡ್ಬೋದಾ ಅಂತ ಹೇಳಿ ಇಟ್ವಿ. ಬಟ್ಟೆ ಅಂಗಡಿಯಲ್ಲಿ ಪುಸ್ತಕ ಇಡ್ಬೋದಾ ಅಂತ ಹೇಳಿಬಿಟ್ಟು ಇಟ್ವಿ. ಅದು ಬೇಡ, ಪಾರ್ಕ್ಗಳ ಮುಂದೆ ಪ್ರತಿ ಭಾನುವಾರ 2 ಕಿಲೋಮೀಟ್ರ್ ವಾಕ್ ಮಾಡಿ 4 ಇಡ್ಲಿ ತಿಂದು ಮನೆಗೆ ಹೋಗ್ತಾರೆ, ಒಂದು ಪುಸ್ತಕನೂ ತೊಗೊಂಡು ಹೋಗಲಿ ಅಂತ ಹೇಳಿ ಪಾರ್ಕ್ಗಳ ಮುಂದೆ ಇಟ್ವಿ, ಹೋಟೆಲ್ ಮುಂದೆ ಇಟ್ವಿ. ಈ ರೀತಿಯಲ್ಲಿ ಮಾಡಿ ಮಾಡಿ ಏನಾಯಿತು ಅಂದರೆ ಓದುಗರು ಸಿಕ್ಕಿದ್ರು ಸರ್. ಆ ಓದುಗರು ಸಿಕ್ಕಿದ್ರಿಂದನೇ ಒಂದು ವಾರ್ಷಿಕದಲ್ಲಿ ಅಂದರೆ 2 ವರ್ಷದ ಸಂಸ್ಥೆ
ಕಳೆದ ವರ್ಷ 1,32,00,000 ಅಷ್ಟು ವಹಿವಾಟು ಮಾಡ್ತಾರೆ ನಮ್ಮ ಸಂಸ್ಥೆ ವೀರಲೋಕ. ಅದು ಮೊದಲನೇ ಕತೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಪುಸ್ತಕ ಲೋಕದಲ್ಲೂ ಹಣ ಇದೆ. ಆದರೆ ಪ್ರತಿಯೊಬ್ಬರು ಕೂಡ ಈ ಸ್ಟಾರ್ಟಪ್ ಕಂಪ್ನೀಸ್ ಅಂತ ಏನು ಕರಿತೀವಿ, ಎಲ್ಲ ಕ್ಷೇತ್ರದ ಕಡೆ ಗಮನ ಕೊಡ್ತಾರೆ. ಎಲ್ಲ ವಿಭಾಗಗಳಲ್ಲೂ ಸ್ಟಾರ್ಟಪ್ಸ್ ಉಂಟು ಅಂದರೆ ಸೃಷ್ಟಿ ಆಗ್ತಿದ್ದಾವೆ, ಎಕ್ಸೆಪ್ಟ್ ಪುಸ್ತಕ ಲೋಕ. ಅದು ಆಗಬೇಕು, ಆ ಬದಲಾವಣೆ ಬರಬೇಕು. ಇವತ್ತು ನಾನು ಬೂಕರ್ ಪ್ರಶಸ್ತಿ ವಿಜೇತ ಕೃತಿ ಇದೆ, ಎದೆ ಹಣತೆ. ಬಹುಶಃ ಇಲ್ಲಿರೋ ತುಂಬ ಜನ ಗೊತ್ತಿಲ್ಲ. ಅದೊಂದೇ ಕೃತಿ ಇಂಗ್ಲೆಂಡಲ್ಲಿ 6 ಕೋಟಿ ರೂಪಾಯಿಯಷ್ಟು ವ್ಯಾಪಾರ ಮಾಡಿದೆ. ಅದೊಂದು ಕೃತಿ ಆ ಪ್ರಶಸ್ತಿ ಕಾರಣಕ್ಕೆ 6 ಕೋಟಿ ರೂಪಾಯಿಯಷ್ಟು ವ್ಯಾಪಾರ ಮಾಡಿದೆ. ಅದನ್ನು ಲೇಖಕರು ಹೇಳ್ಕೊಂಡಿದ್ದಾರೆ. ಆದರೆ ದುರಂತ ಹೇಳಿ, ಆ ಪುಸ್ತಕಕ್ಕೆ ಬೂಕರ್ ಬಂದಿದ್ದ ದಿವಸ ಅನೇಕ ಪುಸ್ತಕದ ಅಂಗಡಿಗಳಲ್ಲಿ ಕರ್ನಾಟಕದಲ್ಲಿ ಆ ಪುಸ್ತಕನೇ ಇರಲಿಲ್ಲ. ನಮ್ಮ ಪ್ರಕಾಶನ ಲೋಕ ಹಿಂದೆ ಬಿದ್ದಿರೋದು ಹೀಗೆ. ಆ ಪ್ರಶಸ್ತಿಗೆ ನಾಮಿನೇಟ್ ಆಗಿದೆ ಅಂದ ತಕ್ಷಣ ನಾವೆಷ್ಟು ಅಗ್ರೆಸಿವ್ ಆಗಿರಬೇಕು? ಇಲ್ಲ. ನಾವೆಷ್ಟು ಅದನ್ನು ಮಾರ್ಕೆಟ್ ಮಾಡಬೇಕಾಗಿತ್ತು? ಇಲ್ಲ. ಅದು ಏನನ್ನೂ ಮಾಡದೆ ಕೊನೆಗೆ ಒಂದು ಪದ ಬಳಸ್ತೀವಿ, ಕನ್ನಡ ಪುಸ್ತಕಗಳಿಗೆ ಓದುಗರಿಲ್ಲ. ಅದು ಸುಳ್ಳು ಅಂತ ಸಾಬೀತು ಮಾಡಲಿಕ್ಕೆ ವೀರಲೋಕ ಶುರುವಾಗಿದ್ದು ಸರ್. ಒಂದು ಮಟ್ಟಿಗೆ ಮಾಡಿದ್ದೀವಿ, ಅದನ್ನು ಕನ್ನಡಿಗರು ಕೂಡ ಒಪ್ಪಿದ್ದಾರೆ ಅಷ್ಟೇ ಸರ್. ಇದಕ್ಕೆ ಪೂರಕ ಮಾಹಿತಿ ಈ ಅಭಿರುಚಿ ಗಣೇಶ್ ಇಲ್ಲ ಇದ್ದಾರೆ. ಗಣೇಶ್, ಈ ಇವ್ರದ್ದು ಎದೆ ಹಣತೆ ಎಷ್ಟು ಪ್ರಕಟ ಆಗಿ ಎಷ್ಟು ಮುದ್ರಣ ಆಯಿತು? 15,000. ಇದು ಅವ್ರು ಕೇಳ್ತಾ ಇದ್ದು ನೀವು ಕೇಳಿಸ್ಕೊಳ್ಳಿಲ್ವೇನೋ, ಅದು ಬೂಕರ್ ಪ್ರಶಸ್ತಿಗೆ ನಾಮಿನೇಟ್ ಆದಾಗಲೇ ಪ್ರಕಟ ಆಗಬೇಕಾಗಿತ್ತು, ಸಿಗಲಿಲ್ಲ ಅಂತ ಹೇಳಿದ್ದಕ್ಕೆ ನಿಮ್ಗೆ ಕನೆಕ್ಟ್ ಆಗಲಿಲ್ಲ. ಅವತ್ತು ನಾನು ಫೋನಲ್ಲಿ ಮಾತಾಡಿದ್ದೀನಿ, ಅವ್ರು ಇಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ, ಅವ್ರ ಹತ್ರ ಇರಲಿಲ್ಲ ಅವತ್ತು. ಇರಲಿ ಅಲ್ಲಲ್ಲ, ನೀವು ಸುಳ್ಳೇರಿರಿ ಅಂತ ಹೇಳಿಲ್ಲ, ಅವ್ರು ಕೇಳಿಸ್ಕೊಳ್ಳಿಲ್ಲ. ಮತ್ತು ಇತ್ತೀಚಿನ ಬೆಳವಣಿಗೆ ಅಂದರೆ 15,000 ಪ್ರತಿಗಳು ಖರ್ಚಾಗೋದು ಅನ್ನೋದನ್ನು ನಮ್ಮ ಇಲ್ಲಿಯ ಸಭಿಕರಿಗೆ ಗಮನಕ್ಕೆ ತರಲಿಕ್ಕೆ ಹೇಳಿದ್ದು. ಈಗ 2:45 ಮುಗಿಸ್ಬೇಕಂತಿದೆ. ಇನ್ನು ನೇರ ಸರಳವಾಗಿ ಇಲ್ಲಿದ್ದವ್ರು ಯಾರಾದರೂ ಪ್ರಶ್ನೆಗಳು ಕೇಳೋದಿದ್ರೆ ಕೇಳಿ ಸಂವಾದನ ಮುಂದುವರ್ಸೋಣ. ನಮ್ಮ ಇಬ್ಬರು ಹಿರಿಯರ ಅನುಭವ ಮತ್ತು ಶ್ರೀನಿವಾಸ್ ಅವರು ತಮ್ಮ ಅನುಭವ ಹೇಳಿದ್ದಾರೆ. ಅವರು ಹೇಳಿದ್ದು ಓದುಗರಿಗೆ ತಲುಪಿಸೋ ಕ್ರಮ, ನಾವು ತಲುಪಿಸ್ಬೇಕು ಅನ್ನೋದು ಇದೆಯಲ್ಲ, ಅದು ನಾನು ಭಾಳ ಇಷ್ಟವಾದದ್ದು. ನಾನು ಉತ್ತರ ಕರ್ನಾಟಕ, ಹೈದರಾಬಾದ್, ಕರ್ನಾಟಕ ಓಡಾಡ್ತಾ ನನ್ನ ಕೌದಿ ಅಂತ ಒಂದು ನಾಟಕ ಅದು ಏಕವ್ಯಕ್ತಿ ಪ್ರಯೋಗ, ಅದ್ರ ಜೊತೆಗೆ ನಾನು ಪುಸ್ತಕ ತಲುಪಿಸ್ತೀನಿ. ಹಾಗಾಗಿ ನಾವು ಓದುಗರು ಇಲ್ಲ ಅನ್ನೋದನ್ನೇ ನಾವು ತಲುಪಿಸ್ಬೇಕು ಅನ್ನೋದು ತಲುಪಿದ್ರೆ. ಈಗ ನಿನ್ನೆಯಿಂದ ಇಲ್ಲಿ ಮಳೆಗೆ ಹಾಕಿರೋದ್ರಿಂದ ನಮ್ಮದೇ ಕವಿತಾ ಪ್ರಕಾಶನ ಒಬ್ರು ಯಾರೋ ಕೇಳಿದ್ರು ಬ್ಯಾನರ್ ಇಲ್ಲ ಅಂತ. ಬ್ಯಾನರ್ ಹಾಕಿ ನಾನು ನಿಂತಿನಲ್ಲ ಅಂದೆ. ಯಾಕೆ ಈ ಮಾತು ಹೇಳಿದೆ ಅಂದರೆ, ನಾವು ಕಷ್ಟಪಟ್ಟರೆ ಯಾರಿಗಾದರೂ ತಲುಪಿಸೋದು. ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಜೈಲಿ ಕೈದಿಗಳಿಗೆ ಸಾಹಿತ್ಯ ಕಮ್ಮಟ ಮಾಡ್ತಾ ಇದ್ವಿ. ಅದು ಯೋಜನೆ ಇಲ್ಲಿ ಮೈಸೂರಲ್ಲಾಯಿತು, ಬೆಳಗಾವಿ ಹಿಂಡಲಗ ಜೈಲಲ್ಲಾಯಿತು, ಈಗ ಹಾವೇರಿನಲ್ಲಾಯಿತು. ನಮ್ಮ ಅಲ್ಲಿಯ ಕೈದಿಗಳಿಗೆ ಅಲ್ಲಿ ಕವಿತೆ ಓದ್ತಾ ಇದ್ರು. ಅವರು ಆಸಕ್ತರನ್ನು ಕಂಡು ನಮ್ಮ ಪ್ರಕಾಶನದ ಪುಸ್ತಕಗಳನ್ನು ಕೊಡ್ತೀನಿ, ಅವರು ಓದ್ತಾರೆ. ಅಂದರೆ ಅವ್ರ ಕಡೆಯಿಂದ ನಾನು ದುಡ್ಡು ತೊಗೊಳ್ಳಲ್ಲ, ಅದು ಕಾಣಿಕೆ ಕೊಡ್ತೀವಿ. ಯಾಕೆ ಅಂದರೆ ನಾವು ತಲುಪಿಸೋ ಕ್ರಮ ನಾವು ಹುಡುಕೋಬೇಕು ಅನ್ನೋದನ್ನು ಒಂದು. ಮತ್ತು ಇನ್ನು ಯಾರಾದರೂ ದಯವಿಟ್ಟು ಪ್ರಕಾಶಕರು ಇಲ್ಲಿ ಇದ್ದಾರೆ, 3 ಇದ್ದಾರೆ, ನನ್ನನ್ನು ಸೇರಿಸಿ 4 ಜನ ಇದ್ದೀವಿ. ಪ್ರಶ್ನೆಗಳಿದ್ರೆ ಕೇಳಿ, ಸಂವಾದನ. ಪ್ರವೀಣ್ ಅಲ್ಲ, ಪ್ರವೀಣ್ ಕೇಳಬೇಕು, ಕೈ ಎತ್ತಿ ಮುಂದೆ ಹೋಗೋದಲ್ಲ. ಇಲ್ಲಿ ಬಾ. ಮೈಕ್ ಬೇಕಾ? ಮೈಕ್ ಬೇಕನ್ನ? ಏಕವಚನಗಳೇ, ಅದಕ್ಕೆ ರೀತಿಗಳೇ ಅಂತ. ಸರ್, ನನ್ನ ಪ್ರಶ್ನೆ ವೀರಲೋಕ ಶ್ರೀನಿವಾಸ್ ಅವರಿಗೆ. ಸರ್ ನಮಸ್ತೆ, ನನ್ನ ಹೆಸರು ಪ್ರವೀಣ್ ಅಂತಂದು. ಹೇಳಿ ಪ್ರವೀಣ್. ನಾನು ಸುಮಾರು 15 ವರ್ಷದಿಂದ ನಾನು ಬರಹಗಾರನಾಗಿ ಬರಿತಾ ಇದ್ದೀನಿ. ಈಗ ನಂದು 2 ಪುಸ್ತಕ ಆಗಿದೆ. ಅದರಲ್ಲಿ ಒಂದು ಪುಸ್ತಕ ನಮ್ಮ ಸಂಮೋಹನ ಪ್ರಕಾಶನದ ಲೋಕಪ್ನವರು ಪ್ರಕಟ ಮಾಡಿದ್ದಾರೆ. ನನ್ನ ಪ್ರಶ್ನೆ ಅಂದರೆ, ಸ್ಟಾರ್ಟಿಂಗಲ್ಲಿ ನಾನು ಬರೆದಾಗ ಅನೇಕರನ್ನ ಪ್ರಕಾಶಕರನ್ನ ಸಂಪರ್ಕ ಮಾಡಿದಾಗ ನಾನು ಅವರಿಂದ ಬಂದ ನಿರೀಕ್ಷೆ ಉತ್ತರ ಬಹಳ ಬೇಸರ ತರಿಸ್ತಾರೆ. ತುಂಬ ಕಷ್ಟಪಟ್ಟೆ. ನಾನು ಬೆಂಗಳೂರು, ಮೈಸೂರು, ಚನ್ನಪಟ್ಟಣ, ಬೇರೆ ಬೇರೆ ಪ್ರಕಾಶಕರು ನಾನು ಪ್ರಯತ್ನ ಪಟ್ಟರೆ ಅವರಿಂದ ನಿರೀಕ್ಷೆಯಿಂದ ಬರಲಿಲ್ಲ. ನನ್ನಂಥವರಿಗೆ ಸುಮಾರು ಜನ ಇದ್ದೀವಿ, ನಾವು ಈಗಲೂ ಬರಿತಾ ಇದ್ದೀವಿ. ನಮಗೆ ಹೊಸಬರಿಗೆ ತುಂಬ ಅವಕಾಶಗಳು ಕಡಿಮೆ ಆಗಿದ್ದಾವೆ. ಅದಕ್ಕೋಸ್ಕರ ತಾವು ಅನೇಕ ಯೋಜನೆಗಳನ್ನು ಮಾಡಿದ್ದೀರಿ.
ಇನ್ನು ಮುಂದೆ ಏನಾದರೂ ನಮ್ಮಂಥ ಹೊಸಬರ ಬರಹಗಾರಿಗೆ ಏನಾದರೂ ಪ್ರಕಟಣೆ ಮತ್ತು ವೇದಿಕೆಗಳು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯನಾ ಅಂತ ನಾನು ನಿಮ್ಮ ಪ್ರಶ್ನೆ. ವೀರಲೋಕ ಇದುವರೆಗೂ 105 ಲೇಖಕರ ಪುಸ್ತಕಗಳನ್ನು ಪ್ರಕಾಶನ ಮಾಡಿದೆ. ಅದರಲ್ಲಿ 35 ಜನ ಹೊಸಬರದೇ ಪ್ರಕಾಶನ ಮಾಡಿದೆ. ಉತ್ತರ ಕರ್ನಾಟಕಕ್ಕೆ ಹೋಗಿ ಉತ್ತರ ಪರ್ವ ಅಂತ ಹೇಳಿ ಮಾಡಿದ್ದೀವಿ. ಒಂದು ಕತೆ ಬರೆಯದವ್ರಿಗೋಸ್ಕರ ಕಥಾ ಸ್ಪರ್ಧೆಯನ್ನು ಮಾಡಿದ್ದೀವಿ. ನಮ್ಮ ಉದ್ದೇಶ ಇರುವಂಥದ್ದು ಕೂಡ ಪ್ರವೀಣ್ ಹೊಸಬರು ಬರಬೇಕು ಅನ್ನೋಂಥದ್ದು. ಆ ಕಾರಣಕ್ಕೋಸ್ಕರ ದೇಸಿ ಜಗಲಿ ಅಂತ ಮಾಡಿ ರಾಜ್ಯದ 23 ಜಿಲ್ಲೆಗಳಲ್ಲಿ ಕಥಾ ಕಮ್ಮಟಗಳನ್ನು ಮಾಡಿ ಅಲ್ಲಿಂದ ನಾವು ಪ್ರತಿಭಾನ್ವಿತ ಕತೆಗಾರರನ್ನು ಮುಖ್ಯವಾಹಿನಿಗೆ ಜೋಡಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ಪ್ರತಿ ಕಥಾ ಸ್ಪರ್ಧೆಗೆ ಒಂದು 25,000 ರೂಪಾಯಿಯಷ್ಟು ಒಂದು ಸಂಸ್ಥೆ, ಸರ್ಕಾರದ ಸಂಸ್ಥೆ ಮಾಡೋಷ್ಟು ಹಣ ಖರ್ಚು ಮಾಡಿದ್ವಿ. ಪ್ರತಿ ಕಥಾ ಜಗಲಿಗೆ 25,000 ರೂಪಾಯಿ ಖರ್ಚು ಮಾಡಿದ್ವಿ. ಅಲ್ಲಿಂದ ಹೊಸಬರನ್ನು ತಂದು ಮಾಡ್ತಾನೇ ಇದ್ದೀವಿ. ಮತ್ತು ಸಮಸ್ಯೆ ಏನು ಅಂದರೆ, ಬಹುಶಃ ಇವತ್ತು ಬುದ್ಧ ಇದ್ದಿದ್ದರೆ ಸಾವಿಲ್ಲದ ಮನೆ ಸಾಸಿವೆ ಕೇಳ್ತಾ ಇರಲಿಲ್ಲ. ಯಾರ ಮನೇಲಿ ಬರೆಯಲು ಅವ್ರ ಮನೆಯಿಂದ ಸಾಸಿವೆ ತನ್ನಿ ಅಂತ ಹೇಳ್ತಿದ್ರು. ಅಷ್ಟು ಜನ ಬರಿತಾ ಇದ್ದಾರೆ ಇವತ್ತು. ಅದರಲ್ಲಿ ಉತ್ತಮವಾದ ಕೃತಿಯನ್ನು ಆಯ್ಕೆ ಮಾಡೋದು ಯಾವುದೇ ಪ್ರಕಾಶಕರಿಗೆ ಕಷ್ಟ. ನನಗೆ ವೀರಲೋಕಕ್ಕೆ ಇದೊಂದು 3 ತಿಂಗಳಲ್ಲಿ ಬಂದಂತಹ ಕೃತಿಗಳ ಸಂಖ್ಯೆ ಸುಮಾರು 250. ನಮ್ಮ ಇಮೇಲಲ್ಲಿ 250 ಇದ್ದಾವೆ. ಹೇಗೆ ಆಯ್ಕೆ ಮಾಡಬೇಕು ಹೇಳಿ ನಾವು? ಸೊ ಅದಕ್ಕೊಂದು ಕಮಿಟಿ ಇಡಬೇಕು. ಅದನ್ನು ಆ ಕಮಿಟಿಯಲ್ಲಿ ಬಂದಂಥವನ್ನು ಮತ್ತೆ ಪ್ರದೇಶವಾರು ಏನೇನೋ ಸಮಸ್ಯೆಗಳು ಬರ್ತವೆ. ನಾವು ಬರೀ ಗುಣಮಟ್ಟ ಮಾತ್ರ ನೋಡಿ ಮಾಡಿರ್ತೀವಿ. ಆಮೇಲೆ ಹೇಳ್ತಾರೆ ಸಮುದಾಯಗಳನ್ನು ಮುಂದೆ ತರ್ತಾರೆ, ಪ್ರದೇಶವಾರು ವಿಷಯಗಳನ್ನು ಮುಂದೆ ತರ್ತಾರೆ, ಮತ್ತು ಗುಂಪುಗಳನ್ನು ಮುಂದೆ ತರ್ತಾರೆ, ಪಂಥಗಳನ್ನು ಮುಂದೆ ತರ್ತಾರೆ. ಇಷ್ಟರ ಮಧ್ಯೆ ಕೂಡ ನೈಜ ಸಾಹಿತ್ಯವನ್ನು ಹೊರತರಬೇಕು ಅಂದರೆ ಯಾವುದೇ ಪ್ರಕಾಶಕರಿಗೆ ಕಷ್ಟ ಇದೆ. ಸೊ ಪ್ರಾಮಾಣಿಕವಾಗಿ ಆ ಕೆಲಸ ಆಗ್ತಿದೆ ಪ್ರವೀಣ್. ಮತ್ತೆ ಹಾಂ ಸರ್ ನಮಸ್ತೆ. ಇವತ್ತು ಎಲ್ಲವನ್ನು ಕೂಡ ನಾವು ಈ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ. ಅದು ಪ್ರತಿಯೊಂದಾಗಿರ್ಬೋದು. ಇವತ್ತಿನ ಪದವಿ ವಿದ್ಯಾರ್ಥಿಗಳಿರ್ಬೋದು, ಸ್ನಾತಕೋತ್ತರ ವಿದ್ಯಾರ್ಥಿಗಳಿರ್ಬೋದು, ಪ್ರತಿಯೊಂದನ್ನು ಕೂಡ ನಮಗೆ PDF ಕಳಿಸಿ ಈ ಮಾತುಗಳನ್ನು ನಾವು ಕೇಳ್ತಾ ಇದ್ದೇವೆ ಸರ್. ಇದು ಇವತ್ತಿನ ಸಾಂಪ್ರದಾಯಿಕ ಶೈಲಿಯ ಮುದ್ರಣ ವ್ಯವಸ್ಥೆಗೆ, ಮುದ್ರಣ ಪುಸ್ತಕ ಲೋಕಕ್ಕೆ ಏನಾದರೂ ಏಟು ಕೊಡ್ತಾ ಇದೆಯಾ? ಮುಂದಿನ ದಿನಗಳಲ್ಲಿ ಮುದ್ರಣ ಮಾಧ್ಯಮ ಇದೇ ರೀತಿ ಮುಂದುವರಿಯ ಸಾಧ್ಯತೆಗಳಿದೆಯಾ? ನನಗೆ ಮುದ್ರಣ ಮಾಧ್ಯಮದ ಬಗ್ಗೆ ಭಾಳ ಭರವಸೆ ಇದೆ. ಯಾಕಂದರೆ ಈ ಮಾಧ್ಯಮ ಈಗಾಗಲೇ ಬಂದಾಗಿದೆ. ಇದು ಇವತ್ತಿಂದಲ್ಲ, ಸುಮಾರು 10 ವರ್ಷದಿಂದ ಇದೆ. ಆದರೂ ಕೂಡ ಇವತ್ತಿಗೂ ವರ್ಷಕ್ಕೆ ಕರ್ನಾಟಕದಲ್ಲಿ 8,000 ಪುಸ್ತಕಗಳು ಪ್ರಕಟವಾಗ್ತಿದ್ದೀವಿ ಅಂತಂದರೆ ನಾವು ಭರವಸೆ ಇಟ್ಕೋಬೋದು. ಇನ್ನೂ ಕೂಡ 8,000 ಪುಸ್ತಕಗಳು ಪ್ರಕಟವಾಗ್ತಿದ್ದಾವೆ. ಸೊ ಮುಂದೆ ಕೂಡ ಇದು ಟ್ರೆಂಡ್ ಬದಲಾಗುತ್ತೆ. ಆ ಓದುವ, ಕೈಯಲ್ಲಿ ಪುಸ್ತಕ ಹಿಡಿದು ಓದುವ ಸುಖ ಇದೆಯಲ್ಲ, ಅದ್ರ ಮುಂದೆ ಅದು ಬೇರೆದು ಮ್ಯಾಚ್ಲೆಸ್ ಅಂತ ನನಗನ್ಸುತ್ತೆ. ಲೋಕಪ್ಪ ಅವರು ಏನೋ ಹೇಳ್ತಿದ್ದಾರೆ, ದಯವಿಟ್ಟು ಕ್ಷಮಿಸಬೇಕು. ಇವತ್ತು 7,000-8,000 ಪುಸ್ತಕ ಪ್ರಿಂಟ್ ಆಗ್ತವೆ. ನಾನು ಲೈಬ್ರರಿನ ಗ್ರಂಥಾಲಯ ಅಂತ ಇದೆ, ಅದಕ್ಕೆ ನಾನು ಮೆಂಬರ್ ಆಗಿದೆ. ಇವತ್ತು ಅನೇಕ ಪುಸ್ತಕ ಪ್ರಿಂಟ್ ಆಗ್ತಿರೋದು ಭಾಳ ಪೈಪೋಟಿ ಮುದ್ರಣ ಪ್ರಿಂಟ್ ಆಗ್ತವೆ. ಆದರೆ ಅನೇಕ ಪುಸ್ತಕಗಳು ಜನ ಓದಲ್ಲ. ಹೊಸಬ ಲೇಖಕರಂತೂ ಓದೋದಿಲ್ಲ. ಹಳೆಯ ಲೇಖಕರು ಕೆಲವೇ ಲೇಖಕರು ಮಾತ್ರ ಪುಸ್ತಕ ಓದ್ತಾರೆ. ಇವತ್ತು ಗ್ರಂಥಾಲಯ ಸಗಟಕ್ಕೆ ಖರೀದಿ ಅಂತ ಒಂದು ಇದೆ. ಅದು ನಿಂತು ಬಿಟ್ಟರೆ ಸುಮಾರು 50-60% ಪುಸ್ತಕ ಮುದ್ರಣ ಆಗೋದಿಲ್ಲ. ಅದು ತಾವು ನಂಬ್ಕೊಳ್ಬೇಕು. ಎಲ್ಲರಿಗೂ ಗೊತ್ತದು. ಎಲ್ಲ ಇಡೀ ಕರ್ನಾಟಕದಲ್ಲಿ ಎಂಥ ದೊಡ್ಡ ಲೇಖಕರಾದ ಪ್ರಕಾಶಕರಾದ್ರೂ ಸಹ ಲೈಬ್ರರಿನೇ ಅವಲಂಬಿಸಿ ಪುಸ್ತಕ ಪ್ರಿಂಟ್ ಮಾಡ್ತಾಯಿದ್ದಾರೆ. ಇನ್ನು 25-30% ದೊಡ್ಡ ಲೇಖಕರಿದ್ದಾರೆ. ನಮ್ಮ ಬಾನು ಮಸ್ತಾಕ್ ಇಂಥ ಪುಸ್ತಕಗಳು ಕೆಲವು ಅವ್ರ ಪುಸ್ತಕಗಳು ಹೋಗ್ತವೆ. ಹಿರಿಯ ಲೇಖಕರು ಕೆಲವು ಹೊಸ ಲೇಖಕರು ಭಾರಿ ಕಷ್ಟ ಮಾಡೋದು. ಇವತ್ತು ಯಾರು ಓದೋರಿಲ್ಲ. ಹಾಗಾಗಿ ನಾವು ಕಷ್ಟನೇ ಮಾಡ್ತಿರೋದಂತ. ಮುಂದಕ್ಕಿನ್ನ ಇವರು ಹೇಳಿದ್ರು, ಈ ಮಾಧ್ಯಮ ಬಂದ ಮೇಲೆ ಇನ್ನೂ ಭಾಳ ಕಷ್ಟ ಆಗುತ್ತೆ. ಇವತ್ತು ಪುಸ್ತಕ ಅಪ್ರಸ್ತುತ ಅಂತ ಮುಂದಿನ ಕಾಲ ಬರುತ್ತೆ ಅಂತ ನಾನು ಅದು ಭಾವಿಸ್ತೀನಿ. 8-10 ವರ್ಷ ಆದರೆ ಪುಸ್ತಕ ಪ್ರಿಂಟ್ ಮಾಡಬೇಕಾಗಿಲ್ಲ, ಎಲ್ಲ ಪೇಪರ್ಲೆಸ್ ಆಗುತ್ತವೆ. ಎಲ್ಲ ಇಮೇಲು, ಇಂಟರ್ನೆಟ್ಟು, ಡಿಜಿಟಲು, ಕೇಳು ಪುಸ್ತಕ ಅಂತ ಬಂದಿದೆ. ಇವಾಗ ಪುಸ್ತಕ ಆನ್ ಮಾಡಿದರೆ ಪುಸ್ತಕ ಅದೇ ಓದ್ತಿರುತ್ತಂತೆ ಅದು ಪುಸ್ತಕ. ಇಂಥವೆಲ್ಲ ಬಂದಿದೆ. ಮುಂದಕ್ಕೆ ಭಾಳ ಕಷ್ಟನೇ ಮುದ್ರಣ ಪ್ರಕಾಶನ ನಾನು ಅಂತ ಹೇಳ್ತೀನಿ. ಇವ್ರಿಗೆ ಭರವಸೆ ಇದೆ ಅಂತ ಹೇಳ್ತಾರೆ. ಇರಲಿ, 11 ವರ್ಷ. ನಾನು ಲೈಬ್ರರಿ ನಂಬ್ಕೊಂಡು ಪುಸ್ತಕ ಮಾಡಲ್ಲ. ನಂದು ಉದಾಹರಣೆ ಆಯಿತು, ನನ್ನ ಉದಾಹರಣೆ ಹೇಳಿಬಿಡ್ತೀನಿ. ನಾನು ಕಳೆದ 5 ವರ್ಷಗಳಿಂದ ಅಪ್ಲೈನ ಮಾಡಿ ಲೈಬ್ರರಿಗೆ. ನಾನು ಹಾಗೆ 1000 ಪುಸ್ತಕ ಖರ್ಚು ಮಾಡ್ತೀನಿ. 1000ಕ್ಕೂ ನಂದು 1 ನಿಮಿಷ ಸರ್. 2020 ತುಸುವೆ ಕುಡಿಯುವ ಗಂಡನ್ನು ಕೊಡ್ತಾಯಿ ಅಂತ ಒಂದು ಲಲಿತ ಪ್ರಬಂಧ. ಅದು 4 ವರ್ಷದಲ್ಲಿ 7 ಮುದ್ರಣ ಆಯ್ತು. 1000 ಪ್ರತಿ. ತಲುಪಿಸೋ ಕ್ರಮ ಗೊತ್ತಿರಬೇಕು. ಲೈಬ್ರರಿನೇ ನಂಬ್ಕೊಂಡು ಇರಬೇಕಾದ ಅಗತ್ಯ ಇಲ್ಲ. ಅದು ನೀವು ಹೇಳಿದ್ರಲ್ಲ, ಅವರು ಶ್ರೀನಿವಾಸ್ ಹೇಳಿದ್ರು, ಓದುವ ಸುಖ ಇದೆಯಲ್ಲ ಕೈಲಿ ಹಿಡಿದು. ಈಗ ಪೇಪರ್ ಬೆಳಗ್ಗೆ ಪೇಪರ್ ಯಾರು 40 ವರ್ಷ ದಾಟ್ಯಾರ ಇವತ್ತಿಗೂ ಕೈಲಿ ಪೇಪರ್ ಹಿಡಿದ್ರೇ ಓದಿದ್ರೇ ಸಮಾಧಾನ. ಹಾಗಾಗಿ ಪುಸ್ತಕನೂ ಹಾಗೆ. ನಾನು ಇಮೇಲಲ್ಲಿ ಈ PDF ಅಲ್ಲಿ ಓದಲ್ಲ, ಪುಸ್ತಕ ರೂಪದಲ್ಲೇ ಓದ್ತೀನಿ, ಇಷ್ಟಪಡ್ತೀನಿ ಸರ್.
ಹಿಂದೆ ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಪುಸ್ತಕೋದ್ಯಮಕ್ಕೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ಹೇಳಿ ಯಾವುದೇ ಪುಸ್ತಕ ಪ್ರಿಂಟ್ ಆದ್ರೂ ಅದರ 360 ಪ್ರತಿಗಳನ್ನು ಸರ್ಕಾರ ಕೊಳ್ತಾ ಇತ್ತು. ಆಮೇಲೆ ಆ ಯೋಜನೆ ನಿಂತು ಹೋಗಿದೆ. ಆಗ 2 ರೀತಿಯ ಭಿನ್ನಾಭಿಪ್ರಾಯಗಳು ಪುಸ್ತಕ ಲೋಕದಲ್ಲಿ ಶುರುವಾಯಿತು. ಒಂದು, ಜಿ ಟಿ ನಾರಾಯಣರಾಯರ ಮಗ ಅಶೋಕವರ್ಧನ ಅವರ ಮುಖ್ಯಸ್ಥರು ಅದಕ್ಕೆ ಈ ಪುಸ್ತಕ ವ್ಯಾಪಾರದ ಸಮಸ್ಯೆಗೆ ಸರ್ಕಾರ ಎಂಟ್ರಾಗಬಾರ್ದು, ಈ ಪುಸ್ತಕಗಳನ್ನ ಕೊಂಡೇ ಓದಬೇಕು ಜನ ಅನ್ನೋದು ಒಂದು ವಾದ. ಭಾಳ ಜನದಲ್ಲಿ ಪುಸ್ತಕ ಸರ್ಕಾರ ಕೊಂಡದೇ ಇದ್ದರೆ ಹೇಗೆ ಪುಸ್ತಕೋದ್ಯಮ ಉಳಿಯುತ್ತದೆ, ಅವರು ಕೊಳ್ಳಬೇಕು ಅಂತ ಒಂದು ವಾದ. ಅಶೋಕವರ್ಧನ ಪುಸ್ತಕ ವ್ಯಾಪಾರವನ್ನು ನಿಲ್ಲಿಸೇ ಬಿಟ್ಟ. ಈ ರೀತಿಯ ಈ ದ್ವಂದ್ವ ರೀತಿಯ ಸರ್ಕಾರದ ನಿಲುವನ್ನು ವಿರೋಧಿಸಿ ಆತ ನಿಲ್ಲಿಸೇ ಬಿಟ್ಟ. ಆದರೆ ಕೆಲವು ಸಂದಿಗ್ಧಗಳು ಹುಟ್ಕೊಳ್ತವೆ. ಕೆಲವು ಒಳ್ಳೆ ಪುಸ್ತಕಗಳನ್ನೇ ಜನಕ್ಕೆ ತಲುಪಿಸದೇ ಇದ್ದರೆ ಜನ ಓದೋದಿಲ್ಲ. ಈ ವೀರಲೋಕದ ಶ್ರೀನಿವಾಸ್ ಅವರು ಹೇಳಿದರಲ್ಲ, ಕೈಯಲ್ಲಿ ಪುಸ್ತಕ ಪುಸ್ತಕ ಹಿಡಿದು ಓದುವ ಸುಖ ಅಂತ. ತೇಜಸ್ವಿಯವರು ಅವರ ಕೊನೆಯ ಪತ್ರ ಚಂದ್ರಶೇಖರ ನಂಗಲಿಗೆ ಬರೆದರು. ಅದರಲ್ಲಿ ಕೊನೆಯ ಪ್ಯಾರದಲ್ಲಿ ಇದನ್ನೇ ಬರೆದಿದ್ದಾರೆ: ಒಂದು ಪುಸ್ತಕನ ಓದ್ತಾ ಇರಬೇಕಾದ್ರೆ ಅದು ಇನ್ನೇನು ಮುಗಿಯುತ್ತದೆ ಅನ್ನೋವಾಗ ಈ ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಓದುವ ಸುಖಕ್ಕಾಗಿ ನಾವು ಇನ್ನೊಂದು ಪುಸ್ತಕವನ್ನು ಆಶಿಸುತ್ತೇವೆ ಅಂತ ಹೇಳ್ತಾರೆ. ಇನ್ನು 5 ನಿಮಿಷ ಅಂತ ಆಯೋಜಕರು ತಿಳಿಸಿದ್ದಾರೆ. ಮತ್ತೆ ಯಾರಾದರೂ ಪ್ರಶ್ನೆಗಳನ್ನು ಕೇಳೋದಿದ್ದರೆ ಕೇಳ್ಬೋದು. ಹೇಳಿ. ಪ್ರಸನ್ನ ಸಂತೇಕರ್. ಹಲೋ, ಜನಾರ್ದನ್. ಹಾಂ, ಈಗ ಸಾಮಾನ್ಯವಾಗಿ ನಾನು ಗಮನಿಸಿದ ಹಾಗೆ ಸುಮಾರು 8 ವಯಸ್ಸಿಂದ 15-16 ವಯಸ್ಸಿನ ಮಕ್ಕಳಿಗೆ ಸೂಕ್ತವಾದಂಥ ಕನ್ನಡದ ಪುಸ್ತಕಗಳು ಪ್ರಕಟ ಆಗ್ತಾ ಇಲ್ಲ, ಅವ್ರ ಕೈಗೆ ಸಿಗ್ತಾ ಇಲ್ಲ. ಹಾಗಾಗಿ ಅವ್ರಿಗೆ ಬೇಕಾದಂಥ ಏನು ಸರಕು ಪುಸ್ತಕದ ಮೂಲಕ ಸಿಗಬೇಕೋ ಅದು ಸಿಗ್ತಾ ಇಲ್ಲ. ಅದಕ್ಕೆ ಪ್ರಕಾಶಕರು ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ ಅಂತ ನನ್ನ ಪ್ರಶ್ನೆ. ನಾನು ಹೇಳ, ಈಗ ಬಹುತೇಕ ಪ್ರಕಾಶಕರ ಒಂದು ಗಮನ ಇರೋದು ಮಕ್ಕಳ ಕಡೆಗೆ. ಬ್ಯಾಕ್ ಟು ಬ್ಯಾಕ್ ಪುಸ್ತಕಗಳನ್ನು ಪ್ರತಿ ವರ್ಷಕ್ಕೆ ಕನಿಷ್ಠ 5 ಮಕ್ಕಳ ಪುಸ್ತಕಗಳೇ ಬರ್ತಿದ್ದಾವೆ. ಬಟ್ ನಮ್ಮ ಮಕ್ಕಳು, ನಾವು ಪುಸ್ತಕ ಸಂತೆ ಅಂತ ಮಾಡಿದ್ವಿ, 1-2 ಲಕ್ಷ ಜನ ಬಂದಿದ್ದರು. ಅದರಲ್ಲಿ ಮಕ್ಕಳ ಜೊತೆಗೆ ಬನ್ನಿ, ಜ್ಞಾನದ ಸಂತೆಗೆ ಮಕ್ಕಳನ್ನ ಕರ್ಕೊಬನ್ನಿ ಅಂತ ಹೇಳ್ಬಿಟ್ಟು ಒಂದು ಅನೌನ್ಸ್ ಮಾಡಿದ್ವಿ. ಬಂದರು, ಮಕ್ಕಳ ಜೊತೆಗೆ ಬಂದರು. ನಾವು ಮಕ್ಕಳ ಪುಸ್ತಕಗಳು ಹೋಗ್ತವೆ ಅಂತ ಮಕ್ಕಳದ ಅಂಗಡಿಗಳು ಇಟ್ಟಿದ್ವಿ. ಅಲ್ಲಿ ಬಂದಂಥ ಮಕ್ಕಳೆಲ್ಲ ಕೇಳಿದ್ದೇನು ಅಂದರೆ, ಅಂಕಲ್ ಈ ಪುಸ್ತಕ ಇಂಗ್ಲೀಷಲ್ಲಿ ಇಲ್ವಾ ಅಂತ. ಸೊ ಪ್ರತಿ ಮಕ್ಕಳಿಗೆ ನಾವು ಓದೋದನ್ನು ಕಡಿಮೆ ನಿಲ್ಲಿಸ್ಬಿಟ್ಟಿದ್ವಿ. ಅದಕ್ಕೆ ನಾವು ಒಂದು ಸ್ಲೋಗನ್ ಮಾಡಿದ್ವಿ: ಒಂದು ತಲೆಮಾರಿಗೆ ಕನ್ನಡ ಪುಸ್ತಕವನ್ನು ಪರಿಚಯ ಮಾಡಿದ್ರೆ 2 ತಲೆಮಾರಿಗೆ ಓದುಗರ ಕೊರತೆ ಇರುವುದಿಲ್ಲ ಅಂತೇಳಿ. ಸೊ ನಾವು ಆ ಕೆಲಸ ನಮ್ಮ ಮನೆಗಳಲ್ಲಿ ಮಾಡಬೇಕಾಗಿದೆ. ನಮ್ಮ ಮಕ್ಕಳಿಗೆ ಪುಸ್ತಕಗಳನ್ನು ಓದಿಸೋದು ಶುರುವಾಗ್ಬಿಟ್ರೆ ನಿಮ್ಮ ಮನೆಗಳಿಗೆ ಪುಸ್ತಕ ತಲುಪಿಸೋಕ್ಕೆ ಪ್ರಕಾಶನ ಕ್ಷೇತ್ರ ಸಮರ್ಥವಾಗಿದೆ. ಕನ್ನಡ ಪ್ರಕಾಶನ ಕ್ಷೇತ್ರದಷ್ಟು ಸೌತ್ ಇಂಡಿಯಾದಲ್ಲಿ ಇನ್ಯಾವ ಪ್ರಕಾಶನ ಕ್ಷೇತ್ರವು ಇಷ್ಟು ಸಮರ್ಥವಾಗಿಲ್ಲ. ಆದ್ದರಿಂದ ನನಗೆ ಆ ನಂಬಿಕೆ ಇದೆ. ಫಸ್ಟು ನಿಮ್ಮ ಮಕ್ಕಳಿಗೆ ಓದೋದನ್ನು ಕಲಿಸಿ. ಪ್ರಸನ್ನ. ತುಂಬ ಪುಸ್ತಕಗಳು ಬರ್ತಿದೆ, ಮಕ್ಕಳ ಪುಸ್ತಕಗಳು. ಪೇರೆಂಟ್ಸ್ಗಳು ಅದನ್ನು ಹೇಳ್ಬೇಕು ಮಕ್ಕಳುಗಳಿಗೆ, ಇಂಥ ಒಳ್ಳೆ ಪುಸ್ತಕ ಇದೆ ಓದಿ ಅಂತ. ನಂದೇ ಒಂದು ಬಾಲಕ ಮತ್ತು ಕಾರಂತಜ್ಜ ಅಂತ ಕತೆ ಇದೆ. ಆ ಕಥಾ ಸಂಕಲನ ತುಂಬ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಈಗಲೂ. ಇವತ್ತು ಕೂಡ ಒಬ್ಬರು ಪೇರೆಂಟ್ಸ್ ಬಂದಿದ್ರು, ನನ್ನ ಜೊತೆ ಫೋಟೋ ತೆಗೆಸ್ಕೊಂಡ್ರು. ಸರ್, ನಿಮ್ಮ ಬಾಲಕ ಮತ್ತು ಕಾರಂತಜ್ಜ ಮತ್ತು ಸೂ ಕಾದಂಬರಿ ಓದಿದೆ, ನನ್ನ ಮಗನಿಗೂ ಓದಿಸ್ತೆ ಅಂತ.
ತುಂಬ ಜನ ಹೇಳ್ತಾರೆ. ಒಬ್ಬರು ವಿಮರ್ಶಕಿ ಇದ್ದಾರೆ ಮೈಸೂರಿನಲ್ಲಿ. ಒಂದಿನ ಈ ದಸರಾ ಪುಸ್ತಕ ಎಕ್ಸಿಬಿಷನ್ಗೆ ಹೋದಾಗ ಅವರು ಒಂದು 5-6 ಜನ ಮಕ್ಕಳುಗಳನ್ನ ಕರ್ಕೊಂಡ್ಬಂದಿದ್ರು. ಆ ಮಕ್ಕಳುಗಳಿಗೆಲ್ಲ ನನ್ನ ಎದುರುಗಡೆನೆ ಕಾದಂಬರಿ, ನನ್ನ ಕಾದಂಬರಿಯನ್ನೇ ಕೊಡಿಸಿ ಓದಿ ತುಂಬ ಚೆನ್ನಾಗಿದೆ ಅಂತ ಎಲ್ಲರಿಗೂ ಒಂದೊಂದು ಕೊಡಿಸಿದ್ರು. ಆಶ್ಚರ್ಯ ಆಯ್ತು. ಪುಸ್ತಕಗಳು ಬರ್ತಾ ಇದೆ, ರೀಚ್ ಆಗ್ತಾ ಇಲ್ಲ. ಇನ್ನೊಂದು ಪೇರೆಂಟ್ಸ್ಗಳು ಅದನ್ನ ಪ್ರಯತ್ನ ಪಡ್ತಾ ಇಲ್ಲ ಅನ್ನೋದು ಒಂದು. ಇನ್ನೊಂದು ಹಿರಿಯ ಪ್ರಕಾಶಕರಾದ ಲೋಕಪ್ನವರಿಗೆ ಮತ್ತು ಶ್ರೀರಾಮ್ ಸರ್ ಅವರಿಗೆ, ಈವನ್ ಗಣೇಶ್ ಅವರಿಗೆ ಹೇಳೋದೇನು ಅಂದರೆ, ಅಮೆಝಾನಲ್ಲಿ ತುಂಬ ಜನ ಪುಸ್ತಕನ ಕೊಂಡ್ಕೊಳ್ತಾರೆ. ಅಮೆಝಾನಿಗೆ ಬಿಡೋದು ಹೇಗೆ ಅನ್ನೋದು ನೀವು ಕಂಡು ಹಿಡ್ಕೋಬೇಕಾಗತ್ತೆ. ಯಾಕಂದರೆ ಇವತ್ತು ಶಿವಮೊಗ್ಗದಿಂದ ಒಬ್ಬರು ಮೆಸೇಜ್ ಮಾಡಿದರು, ಒಂದು ಪುಸ್ತಕ ಬೇಕು ಅಂತ. ಮೈಸೂರಿನವರೊಬ್ಬರು ಸಿಯಾಟಲ್ಗೆ ಹೋಗ್ಬಿಟ್ಟು, ಸರ್ ಇಲ್ಲಿ ಕನ್ನಡ ಬಳಗದಲ್ಲಿ ಒಂದು 5-6 ಜನಕ್ಕೆ ನಿಮ್ಮ ಕಾದಂಬರಿ ಕೊಟ್ಟು ಓದಿಸ್ತಾ ಇದ್ದೀರಿ, ಎಲ್ಲೂ ಸಿಗ್ತಾ ಇಲ್ಲ ಅಮೆಝಾನಲ್ಲಿ, ಕೇಳ್ತಾ ಇದ್ದಾರೆ ಅಂತ. ನ್ಯೂಜಿಲ್ಯಾಂಡಿಂದ ಒಬ್ಬರು ಇದು ಮಾಡ್ತಾರೆ, ಆಸ್ಟ್ರೇಲಿಯಾದಿಂದ ಒಬ್ಬರು ಇದು ಮಾಡ್ತಾರೆ. ಹಾಗಾಗಿ ಕನ್ನಡ ಪುಸ್ತಕಗಳನ್ನ ಓದೋರು ಇದ್ದಾರೆ. ಅಮೆಝಾನಲ್ಲಿ ಬಿಟ್ಟರೆ ಪ್ರಪಂಚದಲ್ಲಿ ಯಾವ ಭಾಗದಲ್ಲಿ ಕೂತ್ಕೊಂಡ್ರು ಕೂಡ ಜನ ಓದ್ಬೋದು. ಈ ಹಳೆ ಪ್ರಕಾಶಕರಿಗೆ ಅದೊಂದು ಹೇಗೆ ಅಮೆಝಾನಿಗೆ ಬಿಡೋದು ಅನ್ನೋದೇ ಕಷ್ಟ. ಅದನ್ನು ಒಂದು ಕಲ್ತ್ಕೊಂಡ್ರೆ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಅದನ್ನು ಲೋಕಪ್ಪ ಅವರು ಆಗಲಿ ಶ್ರೀರಾಮ್ ಸರ್ ಆಗಲಿ ಪ್ರಯತ್ನ ಪಟ್ಟರೆ ನಿಮ್ಮ ಹಳೆ ಪುಸ್ತಕಗಳು, ಹಿಂದೆ ಪ್ರಕಟಣೆ ಮಾಡಿರೋ ಪುಸ್ತಕಗಳು ಅಥವಾ ಈಗ ಪ್ರಕಟಣೆ ಮಾಡ್ತಾ ಇರೋ ಪುಸ್ತಕಗಳು ಕೂಡ ರೀಚ್ ಆಗುತ್ತೆ, ತುಂಬ ಜನಕ್ಕೆ ರೀಚ್ ಆಗುತ್ತೆ. ಮತ್ತು ಕಿಂಡಲ್ ಫಾರ್ಮೆಟಲ್ಲೂ ಓದೋರು ಇದ್ದಾರೆ, ಹೊಸ ಜನ್ರೇಷನ್ ಅವರು. ಇಲ್ಲ, ಪ್ರಸನ್ನ ಅವರು ಮುಗೀತು, ಅವಧಿ ಮುಗೀತು ಅಂತ ತೋರಿಸ್ತಾ ಇದ್ದಾರೆ. ಇಲ್ಲಿ ನೋಟಿಸ್ ನನಗೆ ತೋರಿಸ್ತಾನೆ ಇದ್ದಾರೆ. ಆಯಿತು, ಥ್ಯಾಂಕ್ ಯು. ಮಾತಾಡಿ. ಇಷ್ಟೊತ್ತು ಪ್ರಕಾಶಕರ ಶ್ರೀರಾಮ್ ಸರ್ ಭಾಳ ಚೆನ್ನಾಗಿ ಅವರು ಸರ್ ಹೇಳಿದರು. ತೇಜಸ್ವಿ ಅವರ ಎಲ್ಲ ಪುಸ್ತಕಗಳನ್ನು ಪ್ರಕಟಿಸಿದವರು. ಮತ್ತೊಮ್ಮೆ ನಿಮಗೆ ಅದನ್ನು ನಾನು ಹಿಡಿತೀನಿ. ಇವತ್ತು ಸಾಹಿತ್ಯ ಸಂಭ್ರಮ ಅಂತೇಳಿ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಮೊದಲು ಇದಕ್ಕೆ ಪ್ರೇರಣೆ ಆಗಿದ್ದು ರಾಜಸ್ಥಾನದಲ್ಲಿ ಜೈಪುರ ಅಂತೇಳಿ ತುಂಬ ಚೆನ್ನಾಗಿ ಇಂಟರ್ನ್ಯಾಷನಲ್ ಲೆವೆಲ್ ನಡೀತಾ ಇತ್ತಂತೆ. ಅದನ್ನು ನೋಡಿಕೊಂಡು ಗೋವಿಂದರಾಜ್ ಅವರು ಧಾರವಾಡದಲ್ಲಿ ಅದು ಸಾಹಿತ್ಯ ಸಂಭ್ರಮ ಶುರು ಮಾಡಿದರು. ಅದ್ರ ಜೊತೆ ಹಿರಡ್ಡಿ ಗೋವಿಂದರಾಜ್ ಅವರು, ಜೊತೆ ಕಣಿವೆಯವರು, ಕಲಬುರಗಿಯವರು, 3-4 ಜನ ಸೇರ್ಕೊಂಡು ಮನೋಹರ ಗ್ರಂಥಮಾಲೆ ಮೂಲಕ ಅವರು ಸೇರ್ಕೊಂಡು ಮಾಡಿದರು. ಇವತ್ತು ಕಲಬುರಗಿ ಹೋಗ್ಬಿಟ್ಟಿದ್ದಾರೆ, ಮತ್ತು ಕಣಿವೆಯವರು ಹೋಗ್ಬಿಟ್ಟಿದ್ದಾರೆ, ಗಿರಡ್ಡು ಹೋಗ್ಬಿಟ್ಟಿದ್ದಾರೆ. ಹೀಗಾಗಿ ಅಲ್ಲಿ ನಿಂತು ಬಿಟ್ಟಿದೆ ಅಂತೆ ಅದು ಸಾಹಿತ್ಯ ಸಂಭ್ರಮ. ಹಾಗಾಗಿ ಮೈಸೂರಿನ ಘಟಕ ಒಂದು ಮಾಡ್ತಾರೆ, ಭಾಳ ಅದೃಷ್ಟ ಅಂತ ನಾವು ತಿಳ್ಕೊಂಡಿದ್ದೀನಿ. ಇದನ್ನು ಮುಂದುವರಿಸ್ಬೇಕು ಅಂತೇಳಿ ತಾವು ಸಂಘಟನೆಗೆ ನಾನು ಕೋರ್ತೀನಿ. ವೇದಿಕೆಯ ಆಯಿತು, ವೇದಿಕೆಯ ಎಡಭಾಗದಲ್ಲಿ ಇನ್ನೇನಾದರೂ ಪ್ರಶ್ನೆಗಳು ಇದ್ದಲ್ಲಿ ದಯಮಾಡಿ ಕೇಳಬೇಕಾಗಿ ವಿನಂತಿ. ಆಯಿತು. ನಾನು ನಮ್ಮ ಕಡೆಯಿಂದ ಆಯೋಜಕರಿಗೆ ಧನ್ಯವಾದ, ಎಲ್ಲರೂ ಮಾತಾಡಿಸಿದ್ದಕ್ಕೆ ಮತ್ತೊಮ್ಮೆ ನಮಸ್ಕಾರ.